ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು Q&Aಗೆ ಆನ್ಸರ್ ಮಾಡಲಿಕ್ಕಿದ್ದೇನೆ. ಈ ವಿಡಿಯೋನ ನಾನು ತುಂಬ ದಿನ ಮುಂಚೆನೇ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಸತ್ಯ ಹೇಳಬೇಕಂದ್ರೆ ಟೈಮೇ ಸಿಗಲಿಲ್ಲ. ಯಾಕೆಂತ ಹೇಳಿದರೆ ಎಲ್ಲ ಸೆಟಪ್ ಎಲ್ಲ ಮಾಡಿ ಆಗುವಾಗ ಮಗು ಎದ್ದೊಳ್ತಾ ಇದ್ದ. ನಾನು ಇವಾಗ ನನ್ನ ರೂಮಿನ ಬ್ಯಾಕ್ ಸೈಡೇ ಕೂತ್ಕೊಂಡಿದ್ದೇನೆ, ಇಲ್ಲಾಂದರೆ ಮಗು ಎದುರೇ ಗೊತ್ತಾಗೋದಿಲ್ಲ ಅಂತ ಹೇಳಿ. ಅವನ ನ್ಯಾಪ್ ಏನಿದ್ರು ಕೂಡ 5 to 10 minutes 20 minutes ಆ ರೀತಿಯಲ್ಲಿರ್ತದೆ. ಅಪರೂಪಕ್ಕೆ ಒಂದು ಸ್ಟ್ರೆಚ್ ಅಂತ ಹೇಳಿದರೆ 1 ಗಂಟೆ 1.5 ಗಂಟೆ ಮಲಗ್ತಾನೆ ಅಷ್ಟೇ. ಸೊ ಮನೆಯೊಳಗೆ ಅಷ್ಟೊಂದು ಬೆಳಕಿಲ್ಲದೇ ಇರೋದ್ರಿಂದ ನಾನೀಗ ಹೊರಗೆ ಬಂದು ಕೂತ್ಕೊಂಡಿದ್ದೇನೆ. ಸೊ ನನಗೆ ಟೋಟಲ್ ಆಗಿ 9 ಕ್ವೆಶ್ಚನ್ಸ್ ಬಂದಿದೆ. 9 ಕ್ವೆಶ್ಚನ್ಸಿಗೂ ಕೂಡ ನಾನು ಆನ್ಸರ್ ಮಾಡಲಿಕ್ಕಿದ್ದೆ. ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವೆಶ್ಚನ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ. ನಿಮ್ಮ ತಾಯಿ ಮನೆ ಯಾವ ಊರು? ನಿಮ್ಮದು ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಹೇಳಿ. ನಿಮ್ಮ ಹಸ್ಬೆಂಡ್ ಯಾವ ಊರು? ಸೊ ನನ್ನ ತಾಯಿ ಮನೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಕಲ್ಲಿರುವಂಥದ್ದು. ಚಿಕ್ಕಮಂಗ್ಳೂರು ಮೂಡಿಗೆರೆ ಅಂತ ಹೇಳ್ತಾರೆ, ಗೊತ್ತಿರೋರಿಗೆ ಗೊತ್ತಾಗ್ಬೋದು. ಸೊ ಬಣ್ಕಲ್ ಅಂತ ಹೇಳಿ ಇದೆ, ಕೊಟ್ಟಿಗೆಹಾರ ಇದೆ ಅಲ್ವಾ. ಸೊ ಕೊಟ್ಟಿಗೆಹಾರದಿಂದ ನೆಕ್ಸ್ಟ್ ಸ್ಟಾಪಲ್ಲಿ ಬಣ್ಕಲ್ ಅಂತ ಇದೆ. ಸೊ ಅಲ್ಲಿ ಇರುವಂಥದ್ದು ನನ್ನ ಮನೆ. ಬಣ್ಕಲ್ಲಿಂದ ಕೂಡ ಇನ್ನು ಕೂಡ ಒಳಗೆ ಹೋಗಲಿಕ್ಕಿದೆ. ಹಳ್ಳಿಯಲ್ಲಿರುವಂಥದ್ದು ನನ್ನ ಮನೆ. PUC ಮಾಡಿದ್ದು ಮಂಗಳೂರು ಕಾಲೇಜಲ್ಲಿ ಒಂದರಲ್ಲಿ PUC ಮಾಡಿ ಅದರ ನಂತರ ಡಿಗ್ರಿಗೆ ನಾನು ಮಂಗಳೂರಲ್ಲೇ ಅಡ್ಮಿಷನ್ ಕೂಡ ಆಗಿತ್ತು. ನನ್ನ ಹಸ್ಬೆಂಡಿದು ಊರು ಮಡಂತ್ಯಾರ, ಅವರು ಪ್ರಾಪರ್ ಮಡಂತ್ಯಾರವರೇ. ಸೊ ನಂದು ಲವ್ ಮ್ಯಾರೇಜ್ ಅಲ್ಲ, ನಂದು ಅರೇಂಜ್ ಮ್ಯಾರೇಜ್. ನಾನು ಆ್ಯಕ್ಚುಲಿ ಹೇಳ್ತಾರೆ ಅಲ್ವಾ, ದೇವರು ನಮಗೆ ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡಿಟ್ರೆ ನಾವು ಆ ಪ್ಲ್ಯಾನನ್ನು ಬಂದು ಮೀಟ್ ಆಗೇ ಆಗ್ತೇವೆ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ನಾನು ನನ್ನ ಕಸಿನನ್ನು ಮಡಂತ್ಯಾರ್ ಸೇಕ್ರೆಡ್ ಹಾರ್ಟ್ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ದು. ಅಂದರೆ ಅವಳು ಹೋಮ್ ಸಿಕ್ ಆಗಿದ್ಲು ತುಂಬ, ಅಂದರೆ ಮನೆ ಬಿಟ್ಟು ನಿಲ್ಲೋದಿಲ್ಲ ಆ ರೀತಿಯಲ್ಲಿ. ಆ ಟೈಮ್ನಲ್ಲಿ ನನ್ನ ಆಂಟಿ ನನಗೆ ರಿಕ್ವೆಸ್ಟ್ ಮಾಡಿದರು, ಅವಳು ನಿಲ್ತಾ ಇಲ್ಲ, ನೀನು ಮಡಂತ್ಯಾರಿಗೆ ಬಾ ಅಂತ ಹೇಳಿ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮಡಂತ್ಯಾರಿಗೆ ಎಜುಕೇಷನಿಗಾದರೂ ಬರ್ತೇನೆ ಅಂತ ಹೇಳಿ. ಬಟ್ ನನಗೆ ಅವ್ರು ರಿಕ್ವೆಸ್ಟ್ ಮಾಡಿದರು, ನೀನು ಬಂದು ನಿಂತರೆ ಅವಳು ನಿಲ್ತಾಳೆ. ನನ್ನ ಕಸಿನೇ, ನನ್ನ ಚಿಕ್ಕಪ್ಪನ ಮಗಳು. ಸೊ ನೀನು ಬಂದರೆ ನಿಂತರೆ ಅವಳು ನಿಲ್ತಾಳೆ ಅಂತ. ನನಗೆ ಟೆನ್ಷನ್ ಆಯಿತು, ಯಾಕೆಂದರೆ ಅವಳದು PUC 2 ವರ್ಷದಲ್ಲಿ ಅವಳು ಹೋಗ್ತಾಳೆ, ನನಗೆ ಡಿಗ್ರಿ 3 ವರ್ಷ ನಾನು ನಿಲ್ಲಬೇಕಲ್ಲ, ಹೇಗೆ ನಿಲ್ಲೋದು ಅಂತ ಹೇಳಿ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. 80% ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಅಣ್ಣ ಕೂಡ ನನಗೆ ಕನ್ವಿನ್ಸ್ ಮಾಡಿದರು, ಹೋಗಿ ಮಡಂತ್ಯಾರ್ನಲ್ಲಿ PUC ಡಿಗ್ರಿ ಮಾಡಿದರೆ ಆಯಿತು ಅಂತ ಹೇಳಿ. ಸೊ ನಾನು BCom ಸೆಲೆಕ್ಟ್ ಮಾಡಲಿಕ್ಕಿದ್ದು. ಮಂಗಳೂರಲ್ಲಿ ಆದರೆ ನಾನು BBM ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಫ್ರೆಂಡ್ಸ್ ಎಲ್ಲ ಯಾವುದಕ್ಕೆ ಹೋಗ್ತಾರೆ, ಅಥವಾ ನಮ್ಮ ಮನೆಯಲ್ಲಿ ನನ್ನ ಅಣ್ಣ ಸಹ ಕಾಮರ್ಸ್ BCom, ಅಕ್ಕ ಸಹ ಕಾಮರ್ಸ್ BCom. ಸೊ ನಾನು ಸಹ ಕಾಮರ್ಸ್ BCom ಮಾಡುವ ಅಂತ ಹೇಳಿ ಕಾಮರ್ಸ್ BCom. ನನಗೆ ನರ್ಸಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಸೈನ್ಸ್ ಕಷ್ಟ ಆಗ್ತದೆ ಅಂತ ಹೇಳಿ ನಾನೇನು ಅಷ್ಟೊಂದು ಕಲಿಯೋದ್ರಲ್ಲಿ ಹುಷಾರೇನಲ್ಲ, ಹಾಗಾಗಿ ಬೇಡ ಅಂತ ಹೇಳಿ ನಾನು ತಗೊಳ್ಳಿಲ್ಲ. ಅಲ್ಲಿಂದ ನಾನು ಆಂಟಿ ಹೇಳಿದರು ಅಂತ ಹೇಳಿ ಮತ್ತು ಅಣ್ಣಾರೆಲ್ಲ ಹೇಳಿದರು ಅಂತ ಹೇಳಿ ನಾನು ಮಡಂತ್ಯಾರಿಗೆ ಬಂದೆ. ಮಡಂತ್ಯಾರಿಗೆ ಬಂದು ಮಡಂತ್ಯಾರ ಹಾಸ್ಟೆಲಲ್ಲಿ ನಿಂತು ಡಿಗ್ರಿಗೆ ಬಂದಂಥದ್ದು. ಸೊ ಡಿಗ್ರಿಯಲ್ಲಿ ನನಗೆ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನನಗೆ ಒಬ್ಬಳು ಫ್ರೆಂಡ್, ಅಂದರೆ ನನ್ನ ಸೀನಿಯರ್ ಅವರು, ಬಟ್ ಏಜ್ ಎಲ್ಲ ಸೇಮ್. ಆಗ ಎಲ್ಲ ಮೊದಲೆಲ್ಲ ಅದೇ ರೀತಿಯಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಿದ್ದು. ಸೊ ನನ್ನ ಫ್ರೆಂಡ್, ನಾವು ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ವಿ, ಎಲ್ಲರಿಗೂ ಗೊತ್ತಿತ್ತು. ಸೊ ನಾನು ಅವಳ ಮನೆಗೆ ಹೋಗ್ತಾಯಿದ್ವಿ, ಅವಳು ನಮ್ಮ ಮನೆಗೆ ಬರ್ತಾಯಿದ್ರು, ಹಾಗೆಯೇ ತುಂಬ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಆ್ಯಕ್ಚುಲಿ ಅವ್ರು ನಮಗೆ ತುಂಬ ದೂರದಿಂದ ರಿಲೇಷನ್ ಕೂಡ. ಅವರ ತಂದೆ ಏನಿದ್ದಾರೆ ಅವರು ನನಗೆ ನೋಡಿದಂತಹ ಒಂದು ಪ್ರಪೋಸಲ್. ಆ್ಯಕ್ಚುಲಿ ನನ್ನ ಫೈನಲ್ ಇಯರ್ ಡಿಗ್ರಿ ಆಗುವಾಗ ಸ್ವಲ್ಪ ಎಲ್ಲ ಫ್ಯಾಮಿಲಿಯಲ್ಲಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಎಲ್ಲ ಬಂತು. ಸೊ ನನಗೆ ಆಪ್ಷನ್ಸ್ ಯಾವ ರೀತಿಯಲ್ಲಿತ್ತು ಅಂತ ಹೇಳಿದರೆ, ನಾನು ಆ್ಯಕ್ಚುಲಿ ಹೊರದೇಶಕ್ಕೆ ಹೋಗಬೇಕಂತ ಇದ್ದೆ. ಡಿಗ್ರಿ ಆದ ನಂತರ ದುಬೈ ಹೋಗೋದು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿದ್ದೆ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಎಲ್ಲ ಪ್ರಾಬ್ಲಮ್ಸ್ ಆಯಿತು. ನಮ್ಮ ಡ್ಯಾಡಿಗೆಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತು, ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯಿತು. ಅದು ಎಕ್ಸಾಕ್ಟ್ಲಿ ನನಗೆ ಇದೇ ಪಾಯಿಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಗೊತ್ತಿರ್ಬೋದು, ಎಲ್ಲರ ಫ್ಯಾಮಿಲಿಯಲ್ಲಿ ಬರುವಂಥದ್ದೇ ಸ್ವಲ್ಪ ಎಲ್ಲ ಪ್ರಾಬ್ಲಮ್ಸ್. ಸೊ ಅಣ್ಣ ಕೂಡ ಮ್ಯಾರಿಡ್, ಅಕ್ಕ ಕೂಡ ಮ್ಯಾರಿಡ್, ಅವರಿಗೆ ಮಕ್ಕಳು ಕೂಡ ಇದ್ದರು. ಸೊ ನಾನೊಬ್ಬಳು ಮಾತ್ರ ಇದ್ದಂಥದ್ದು ಮನೆಯಲ್ಲಿ, ಮದುವೆ ಆಗದೆ. ಅಂಕಲ್ ಹೇಳಿದರು, ಅಂಕಲ್ ಅಂತ ಹೇಳಿದರೆ ನನ್ನ ಫ್ರೆಂಡಿದು ಡ್ಯಾಡಿ, ಅವರ ಫ್ಯಾಮಿಲಿಯವರು, ನನ್ನ ಹಸ್ಬೆಂಡ್ ಏನಿದ್ದಾರೆ ಅವರು ಅವರ ಫ್ಯಾಮಿಲಿಯವರು. ಸೊ ಅವ್ರು ಹೇಳಿದರು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಹುಡುಗ ಇದ್ದಾರೆ, ಅವರನ್ನು ನೀನು ಮದುವೆ ಆಗ್ತೀಯ ಅಂತ ಕೇಳಿದರು. ಫಸ್ಟ್ ಆ್ಯಕ್ಚುಲಿ ನನಗೇನೆ ಗೊತ್ತಿಲ್ಲದ ಹಾಗೆ ಅವರೆಲ್ಲ ಮಾತಾಡ್ಕೊಂಡಿದ್ದಾರೆ ಇವಳನ್ನು ಅವರಿಗೆ ಮದುವೆ ಮಾಡಿ ಕೊಡುವ ಅಂತ ಎಲ್ಲ ಹೇಳಿ. ಅದರ ನಂತರ ನನಗೆ ಅಂದರೆ ಯಾವ ರೀತಿಯಲ್ಲಿ ಆಯ್ತು ಅಂತ ಹೇಳಿದರೆ, ನನಗೆ ಆಪ್ಷನ್ಸ್ ಇರಲಿಲ್ಲ ಅಷ್ಟೊಂದು. ಸೊ ಹಾಗಾಗಿ ನಾನು ಪರವಾಗಿಲ್ಲ, ನಾನು ಮದುವೆ ಆಗ್ತೇನೆ ಅಂತ ಹೇಳಿದೆ. ಹಾಗೆ ಮದುವೆ ಆದೆ. ನಾನು ಸೆಕೆಂಡ್ ಡಿಗ್ರಿಯಲ್ಲಿ ನನ್ನ ಎಂಗೇಜ್ಮೆಂಟ್ ಆದಂಥದ್ದು ಸೆಕೆಂಡ್ ಇಯರಲ್ಲಿ. ಫೈನಲ್ ಇಯರ್ ತನಕ, ಫೈನಲ್ ಇಯರ್ದು ಎಕ್ಸಾಮ್ ಆಗಿ 10 ಡೇಸಲ್ಲಿ ನನಗೆ ಮದುವೆ ಆದಂಥದ್ದು. ಖಾಲಿ 10 ಡೇಸ್ ಮಾತ್ರ ಗ್ಯಾಪ್ ಇತ್ತು ಮದುವೆಗೆ ಮತ್ತು ಡಿಗ್ರಿಯ ಎಕ್ಸಾಮಿಗೆ. ಸೊ 10 ಡೇಸಲ್ಲಿ ಮದುವೆ ಆಯಿತು. ಸೊ 50-50 ಇತ್ತು. ಅರೇಂಜ್ ಮ್ಯಾರೇಜ್. ಮದುವೆ ಆದ ನಂತರ ನಾನು ಅವರನ್ನು
ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕೆಂತ ಹೇಳಿದರೆ ಅರೇಂಜ್ ಮ್ಯಾರೇಜ್ ಆಗಿ 1 ವರ್ಷ ಗ್ಯಾಪ್ ಇದ್ದರೂ ಕೂಡ ನಾವು ಅಷ್ಟೊಂದು ಫೋನಲ್ಲಿ ಮಾತಾಡೋದು, ಫೋನಲ್ಲಿ ಆ್ಯಕ್ಚುಲಿ ಮಾತಾಡಲಿಲ್ಲ, ಮೆಸೇಜ್ ಮಾತ್ರ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಅದು ಒಂಥರ ಇಂಟ್ರೆಸ್ಟಿಂಗ್. ಯಾಕೆಂತ ಹೇಳಿದರೆ ಮದುವೆ ಆದ ನಂತರ ನಾವು ಅವರನ್ನು ತಿಳ್ಕೊಳ್ಳುವಂಥದ್ದು ಉಂಟಲ್ಲ, ಅದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್. ಆ ರೀತಿಯಲ್ಲಿ ನನ್ನ ಅರೇಂಜ್ ಮ್ಯಾರೇಜ್ ಆದಂಥದ್ದು. ನನ್ನ ಹಸ್ಬೆಂಡಿಗೆ ಕ್ಯಾಶ್ಯೂ ಪ್ರೊಸೆಸ್ ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದೆ. ನಾನು ಆಲ್ರೆಡಿ ವಿಡಿಯೋದಲ್ಲೆಲ್ಲ ತೋರಿಸಿದ್ದೇನೆ. ಸೊ ಆ ಒಂದು ಫ್ಯಾಕ್ಟ್ರಿ ಇದೆ. ಪ್ರಾಪರಾಗಿ ನಮ್ಮ ಮನೆ ಈಗ ಇರುವಂಥದ್ದು ಪುಂಜಾಲಕಟ್ಟೆಯಲ್ಲಿ, ಮಡಂತ್ಯಾರಿಂದ ಸ್ವಲ್ಪ ದೂರ ಇರುವಂಥದ್ದು ಅಷ್ಟೇ. ತುಂಬ ಜನ ಅಂದ್ಕೊಂಡಿದ್ದಾರೆ, ಈವನ್ ನನ್ನ ಲೆಕ್ಚರರ್ಸ್ ಕೂಡ ಅಂದ್ಕೊಂಡಿದ್ದಾರೆ, ಡಿಗ್ರಿಯಲ್ಲಿರುವವರು. ಅವರಿಗೆ ಅಂದರೆ ಗೊತ್ತಿತ್ತಲ್ಲ ಮದುವೆ ಇದೆ ಅಂತ ಹೇಳಿ. ಸೊ ಎಲ್ಲರೂ ಅಂದ್ಕೊಂಡಿದ್ದಾರೆ, ಆಲ್ಮೋಸ್ಟ್ 90% ಅವರಿಗೆ ಗೊತ್ತಿರುವಂಥದ್ದು ನಂದು ಲವ್ ಮ್ಯಾರೇಜ್ ಅಂತ ಹೇಳಿ. ಯಾಕಂದರೆ ಹುಡುಗ ಕೂಡ ಮಡಂತ್ಯಾರವರೇ ಅಲ್ವಾ. ಸೊ ಹಾಗಾಗಿ ಮಡಂತ್ಯಾರಿಂದ ಲವ್ ಮ್ಯಾರೇಜ್ ಅಂತಲೇ ಅಂದ್ಕೊಂಡಿದ್ದೆ. ಈಗಲೂ ಕೂಡ ಕೆಲವರು ಕೇಳುವಾಗ ಹೇಳ್ತಾರೆ, ನೀನು ಇಲ್ಲೇ ನೋಡ್ಕೊಂಡಿದ್ಯಾ ಅಂತ ಹೇಳಿ. ಬಟ್ ನಂದು ಅರೇಂಜ್ ಮ್ಯಾರೇಜ್. ನನಗೇನೇ ಗೊತ್ತಿಲ್ಲದ ಹಾಗೆ ಹೀಗಿಗೋ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಗಿ ಬಂದಂಥದ್ದು ಒಂದು ಮ್ಯಾರೇಜ್ ಪ್ರಪೋಸಲ್. ಸೊ ಈಗ ನಾನು ಹ್ಯಾಪಿ ಇದ್ದೇನೆ, ನನಗೆ ಯಾವುದೇ ತೊಂದರೆ ಇಲ್ಲ. ನನಗೆ ಈಗ ಏಜ್ 26. ಸೊ 26 ಇಯರ್ಸಿಗೆ ನನಗೆ 2 ಮಕ್ಕಳು ಕೂಡ ಆದರು. ನನಗೆ ಕೆಲವೊಂದು ಸಲ ಅನ್ನಿಸ್ತದೆ ಸ್ವಲ್ಪ ಕಷ್ಟ ಅಡ್ಜಸ್ಟ್ ಆಗಲಿಕ್ಕೆ, ನಿಲ್ಲಲಿಕ್ಕೆ, ಕೆಲಸಗಳು ಕಲೀಲಿಕ್ಕೆ, ಚಹಾ ಕೂಡ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ನನಗೆ. ಸೊ ಹಸ್ಬೆಂಡ್ ಸಪೋರ್ಟಿವ್ ಆಗಿದ್ದರೆ ಏನು ಕೂಡ ಮಾಡ್ಬೋದು. ಹಾಗಾಗಿ ನಾನೀಗ ತುಂಬ ಹ್ಯಾಪಿಯಾಗಿದ್ದೇನೆ. 26 ಇಯರ್ಸಲ್ಲಿ 2 ಮಕ್ಕಳಿಗೆ ತಾಯಿ. ಸೊ ನನಗೆ ನನ್ನ ಮಕ್ಕಳು ದೊಡ್ಡವರಾಗುವಾಗ ನಾನು ಸ್ವಲ್ಪ ಯಂಗಾಗೇ ಇರ್ತೇನೆ. ಸೊ ಅದೊಂದು ತುಂಬ ಖುಷಿ. ಸೊ ಅಷ್ಟೇ ನನ್ನ ಮದುವೆ ಬಗ್ಗೆ ಹೇಳಬೇಕಂದ್ರೆ. ನೆಕ್ಸ್ಟ್ ಕ್ವೆಶನ್, ಹಾಯ್ ಒನಿಯೆ ಅಂತ ಹೇಳಿದರೆ ಅತ್ತಿಗೆ ಅಂತ ಹೇಳಿ. ನಿಮಗೆ ಕೇಕ್ ಬಿಸ್ನೆಸ್ ಮಾಡಲಿಕ್ಕೆ ಐಡಿಯಾ ಎಲ್ಲಿಂದ ಸಿಕ್ತು? ಅದಕ್ಕೆ ಇನ್ಸ್ಪಿರೇಷನ್ ಯಾರು? ಇದೊಂದು ದೊಡ್ಡ ಸ್ಟೋರಿ. ಕೇಕ್ ಮಾಡಲಿಕ್ಕೆ ನಾನು ಬೇಕರ್ ಅಲ್ಲ, ನನಗೆ ಬೇಕಿಂಗಲ್ಲಿ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಬೇಕಿಂಗ್, ಕುಕ್ಕಿಂಗ್ ಯಾವುದರಲ್ಲಿ ಕೂಡ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಪ್ರೆಗ್ನೆಂಟ್ ಇರುವಾಗ, ಅಂದರೆ ಕೊರೋನಾ ಟೈಮ್ನಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ. ಸೊ ಫಸ್ಟಿಗೆ ಸಿಯೋನಿಗೆ ಆ ಟೈಮ್ನಲ್ಲಿ ನನಗೆ ಕೇಕ್ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಬೇಕ್ರೀಸಿಂದ ಹಿಡಿದು ಎಲ್ಲದೂ ಬಂದಿತ್ತು, ಹೋಟೆಲ್ಸ್ ಎಲ್ಲದೂ ಕೂಡ. ನಾನು ಡಿಗ್ರಿಯಲ್ಲೆಲ್ಲ ಇರುವಾಗ ಅಪರೂಪಕ್ಕಾದರೂ ಪೇಸ್ಟ್ರಿಯನ್ನು ತಗೊಂಡು ತಿಂತಾಯಿದ್ದೆ ಮಡಂತ್ಯಾರಲ್ಲಿ. ನನಗೆ ಪೇಸ್ಟ್ರಿ ಅಂದರೆ ತುಂಬ ಇಷ್ಟ. ಸೊ ಎಲ್ಲಿ ಕೂಡ ಸಿಗ್ತಾ ಇರಲಿಲ್ಲ ಆ ಟೈಮ್ನಲ್ಲಿ. ಮತ್ತು ಈ ಹೋಮ್ ಬೇಕಿಂಗ್ ಕೂಡ ತುಂಬ ಸ್ಟಾರ್ಟ್ ಆಗಿತ್ತು. ಸೊ ಯೂಟ್ಯೂಬ್ನಲ್ಲಿ ನಾನು ಸ್ಕ್ರೋಲ್ ಮಾಡುವಾಗ ನನಗೆ ವಿಡಿಯೋ ನೋಡಿದೆ ನಾನು ಆ್ಯಕ್ಚುಲಿ ನನಗೆ ಮಲಯಾಳಂ ಸಹ ಗೊತ್ತಿದೆ. ಹಾಗಾಗಿ ನಾನು ಮಲಯಾಳಂ ವೀಡಿಯೋಸನ್ನು ಹೆಚ್ಚು ನೋಡ್ತಾ ಇದ್ದೆ. ಅದರಲ್ಲಿ ಬೇರೆ ಯಾವುದೇ ಲ್ಯಾಂಗ್ವೇಜಿಗೆ ಕಂಪೇರ್ ಮಾಡಿದರೆ ಮಲಯಾಳಮಲ್ಲಿ ತುಂಬ ಕ್ಲಿಯರ್ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಸೊ ನಾನು ಆ ವಿಡಿಯೋನ ಫಾಲೋ ಮಾಡ್ತಾ ಇದ್ದೆ. ಸೊ ಆಗ ನನಗೆ ಅನಿಸ್ತು, ಯಾಕೆ ಮನೆಯಲ್ಲೇ ಮಾಡಿ ತಿನ್ಬೋದಲ್ಲ, ಯಾಕೆ ಹೊರಗಡೆಯಿಂದ ಹೇಗಿದ್ದರೂ ಇವಾಗ ಸದ್ಯಕ್ಕೆ ಅವರು ಓಪನ್ ಮಾಡಲಿಕ್ಕಿಲ್ಲ ಅಂತ ಹೇಳಿ. ಹಾಗಾಗಿ ನಾನೇನು ಮಾಡಿದೆ, ಹಸ್ಬೆಂಡ್ ಹತ್ರ ಹೇಳಿದೆ, ನನಗೆ ಕೇಕ್ ಮಾಡಬೇಕು, ಈ ಕ್ರೀಮ್ ಎಲ್ಲ ತನ್ನಿ ಅಂತ. ಕ್ರೀಮ್ ಸಿಗಲೇ ಇಲ್ಲ, ಎಲ್ಲಿ ಹುಡುಕಿದ್ರೆ ಸಹ ಸಿಗಲೇ ಇಲ್ಲ. ಎಷ್ಟು ದಿನ ಹಿಡಿತಂತ ಇಲ್ಲ. ಮತ್ತು ಎಲ್ಲಿಯೋ ಒಂದು ಕಡೆ ಸಿಕ್ಕಿತ್ತು, ಗುರುವಾಯನಕೆರೆಯ ಆ ರೀತಿಯಲ್ಲಿಯೋ ಒಂದು ಕಡೆ ಒಂದು ಶಾಪಲ್ಲಿ ಸಿಕ್ತು. ಹಸ್ಬೆಂಡ್ ಕೂಡ ತಗೊಂಡು ಬಂದರು. ಆದರೆ ಬೀಟರ್ ಏನಿದೆ ಎಲೆಕ್ಟ್ರಿಕ್ ಬೀಟರ್ ಅದೆಲ್ಲ ಇರಲಿಲ್ಲ. ಕೈಯಲ್ಲೇ ಮಾಡಿದೆ. ಕೈಯಲ್ಲಿ ಫಸ್ಟ್ ದಿನ ಮಾಡಿದಾಗ ಆಯಿತು, ಬಟ್ ಫಸ್ಟ್ ಟೈಮ್ ಟ್ರೈಗೆ ಚೆನ್ನಾಗಿ ಬಂತು. ಚಾಕ್ಲೇಟ್ ಕೇಕನ್ನು ಮಾಡಿದ್ದೆ. ಸೊ ಅಂದರೆ ಅಷ್ಟೊಂದು ಸಾಫ್ಟ್ ಸ್ಪಂಜ್ ಏನಾಗಿ ಬರಲಿಲ್ಲ. ಗ್ಯಾಸಲ್ಲೇ ಮಾಡಿದ, ಅವನ್ ಯಾವುದೂ ಕೂಡ ಇರಲಿಲ್ಲ ಆ ಟೈಮ್ನಲ್ಲಿ. ಸೊ ಆಗ ಸ್ವಲ್ಪ ಚೆನ್ನಾಗಿ ಬಂತು. ಮತ್ತು ನನಗೆ ಮೊದಲಿಂದ ಕೂಡ ನನಗೆ ಇಂಡಿಪೆಂಡೆಂಟ್ ಆಗಿರಬೇಕು. ನಾನು ಫ್ಯಾಕ್ಟ್ರಿಗೆ ಕೂಡ ಹೋಗ್ತಾ ಇದ್ದೆ. ಪ್ರೆಗ್ನೆನ್ಸಿಯಲ್ಲಿ 9th ಮಂತ್ವರೆಗೆ ನಾನು ಫ್ಯಾಕ್ಟ್ರಿಗೆ ಹೋಗಿದ್ದೇನೆ. ಅದರ ನಂತರ ಅಲ್ವಾ ಲಾಕ್ಡೌನ್ ಎಲ್ಲ ಆದದ್ದು. ಆ್ಯಕ್ಚುಲಿ ಇದು ಪ್ರೆಗ್ನೆನ್ಸಿಯಲ್ಲಿ ಅಲ್ಲ, ಸಾರಿ, ನನಗೆ ಡೆಲಿವರಿ ಆದ ನಂತರ, ಮಗು ಚಿಕ್ಕದಿರುವಾಗ. ಸೊ ಅದರ ನಂತರ ನನಗೆ ಅಂದರೆ ನನಗೆ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಬೇಕಿತ್ತು. ಬಟ್ ನನಗೆ ಯಾವ ರೀತಿಯಲ್ಲಿ ಇರಬೇಕಂದ್ರೆ ನನ್ನ ಕಂಫರ್ಟಲ್ಲಿ, ನನಗೆ ಮಗುವನ್ನು ಬಿಟ್ಟು ಎಲ್ಲಿ ಹೋಗಲಿಕ್ಕೆ ಬೇಡ. ಮತ್ತು ನನಗೆ ಬೇಕಾದಾಗ ನಾನು ತೆಗೆದ್ರೆ ನನಗೆ ರಜೆ, ಆ ರೀತಿಯಲ್ಲಿ ಇರಬೇಕು. ನನಗೆ ಯಾರ್ದು ಅಂಡರಲ್ಲಿದ್ದು ರಜೆ ಬೇಕಾದರೆ ಅವರನ್ನು ಕೇಳಬೇಕು. ಸೊ ಸಂಬಳ ಬೇಕಾದರೆ ಅವ್ರ ಹತ್ರ ಕೇಳಬೇಕು, ಅದೆಲ್ಲ ನನಗೆ ಬೇಡ ಇತ್ತು. ನನಗೆ ನನ್ನದಾಗಿಯೇ ಏನಾದರೂ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಬೇಕಿತ್ತು. ಸೊ ನಾನು ಅಂದ್ಕೊಂಡೆ ಇದೆಷ್ಟು ಈಸಿ ಇದೆ ಅಲ್ವಾ. ಈಸಿ ಅಂದರೆ ಫಸ್ಟ್ ಮಾಡಿದಾಗ ಈಸಿ ಅನ್ನಿಸ್ತು. ಆಗ ಹೆಚ್ಚು ಕೆಲಸ ಏನು ಮಾಡಲಿಲ್ಲಲ್ಲ ಅಂತ. ನನ್ನ ಹತ್ರ ಏನೂ ಇರಲಿಲ್ಲ, ಐಟಮ್ಸ್ ಏನೂ ಕೂಡ ಇರಲಿಲ್ಲ. ಹಾಲಿದು ಪ್ಯಾಕೆಟ್ ಇದೆ ಅಲ್ಲ, ಅದರಲ್ಲಿ ಹಾಕಿ ಕ್ರೀಮನ್ನು ಹಾಕಿದಂಥದ್ದು ಕೇಕ್ ಮೇಲೆ. ಸೊ ಆಗ ಅನ್ನಿಸ್ತು, ಯಾಕೆ ನನಗೆ ಈ ಬಿಸ್ನೆಸ್ ಮಾಡಬಾರ್ದು ಅಂತ ಹೇಳಿ. ನನಗೆ ಆವಾಗ ಆ ಥಾಟ್ ಬಂತು. ಅದರ ನಂತರ ನನಗೆ ರಾತ್ರಿಯೆಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ. ಅಂದರೆ ಯಾವ ರೀತಿಯಲ್ಲಿ ಮಾಡ್ಬೋದು, ಇದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ನನಗೆ,
ಯಾವುದೆಲ್ಲ ಹೋಮ್ ಮೇಡಾಗಿ ಮಾಡ್ಬೋದು ಅಂದರೆ ಈವನ್ ನೋಸಲ್ಸ್ ಏನಿದೆ, ಕೇಕ್ ನೋಸಲ್ಸ್, ಅದನ್ನು ಕೂಡ ನಾನು ಸ್ಪ್ರೈಟ್ ಇದು ಬಾಟಲ್ ಏನಿದೆ ಅಲ್ಲ ಅದರಿಂದ ಕಟ್ ಮಾಡಿ ನೋಸಲ್ಸನ್ನು ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಸೊ ಆ ರೀತಿಯಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ. ಆ ಟೈಮ್ನಲ್ಲಿ ಇಂಟ್ರೆಸ್ಟ್ ಯಾವ ರೀತಿಯಲ್ಲಿ ಗ್ರೋ ಆಯ್ತು ಅಂದರೆ ನಿದ್ದೆ ಬರ್ತಾ ಇರಲಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್. ಸೊ ಹಾಗೆ ಥಿಂಕ್ ಮಾಡಿ ನಾನೇನು ಮಾಡಿದೆ, ಹಸ್ಬೆಂಡ್ ಹತ್ರ ಕೂಡ ಹೇಳಿದೆ ನನಗೆ ಇದು ಬಿಸ್ನೆಸ್ ಮಾಡಲಿಕ್ಕೆ ಬೇಕು ಅಂತ ಹೇಳಿ. ಅವ್ರು ಅಂದ್ಕೊಂಡ್ರು ನೀವು ಹಾಗೆ ಹೇಳ್ತಾ ಇರಬೇಕು, ಮನೆಯಲ್ಲಿ ಕೂತಿರೋದಲ್ಲ ಅಂತ ಹೇಳಿ ಅವ್ರು ಹಾಗೆ ಅಂದ್ಕೊಂಡ್ರು. ಬಟ್ ಸ್ವಲ್ಪ ದಿನ ನಂತರ ನಾನು ಪುನಃ ಹೇಳಿದೆ ಅವ್ರ ಹತ್ರ, ನನಗೆ ಬಿಸ್ನೆಸ್ ಮಾಡಲಿಕ್ಕೆ ಬೇಕು, ನನಗೆ ತುಂಬ ಇಂಟ್ರೆಸ್ಟ್ ಇದೆ, ನಾನು ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ ಅದರ ನಂತರ ನಾನು ತುಂಬ ಒಂದು 3-4 ಕೇಕನ್ನು ಬೇಕ್ ಮಾಡಿದ್ದೆ. ಫ್ಯಾಮಿಲಿಯಲ್ಲಿ ಯಾರ್ದು ಬರ್ಡೇ ಇತ್ತು ಅದಕ್ಕೆ ಕೂಡ ಬೇಕ್ ಮಾಡಿದ್ದೆ, ಮತ್ತು ತಿನ್ನಲಿಕ್ಕೆ ಕೂಡ ಹೀಗೇ ಬೇಕ್ ಮಾಡಿದ್ದೆ. ಯಾಕಂದರೆ ಕ್ರೀಮ್ ಕೂಡ ಇತ್ತು, ವೇಸ್ಟ್ ಆಗ್ತದಲ್ಲ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಹಾಗೆ ಮಾಡ್ತಾ ಇರುವ ಹಾಗೆಯೇ ಪರ್ಫೆಕ್ಷನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ಇನ್ವೆಸ್ಟ್ಮೆಂಟ್ ಆಗಿ ನಾನೊಂದು ಬೀಟರನ್ನು ತರಿಸಿದೆ, ಕೆಂಟಿದು. ಸೊ ಅದರಲ್ಲಿ ನಾನು ಅದು ಅಂದರೆ ಫಸ್ಟ್ ಆರ್ಡ್ರ್ ಬಂದ ನಂತರ, ಫಸ್ಟ್ ಆರ್ಡ್ರ್ ನನಗೆ ನನ್ನೊಬ್ಬರು ಫ್ಯಾಮಿಲಿ ಫ್ರೆಂಡ್ ಅವರು ನನಗೆ ಫಸ್ಟ್ ಆರ್ಡ್ರ್ ಕೊಟ್ಟರು October 14th. ಸೊ ಅದನ್ನು ನಾನು ಕೈಯಲ್ಲೇ ಮಾಡಿದಂಥದ್ದು, ಬೀಟರ್ ಇರಲಿಲ್ಲ. ಅದರ ನಂತರ ನಾನು 5 days ಒಳಗೆ ಬೀಟರನ್ನು ತರಿಸ್ಕೊಂಡೆ, ಮತ್ತು ಒಂದೊಂದಾಗಿ ಆರ್ಡ್ರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಕ್ಟೋಬರಲ್ಲಿ ನನಗೆ ಒಂದು 4 to 5 ಆರ್ಡರ್ಸ್ ಬಂತು. ನವೆಂಬರಲ್ಲಿ ಒಂದೇನೋ ಅಷ್ಟೇ ಬಂದಂಥದ್ದು, ಮತ್ತು ಆರ್ಡರೇ ಇರಲಿಲ್ಲ. ಡಿಸೆಂಬರಲ್ಲಿ ಒಂದು ಆರ್ಡ್ರ್ ಬಂತಂತ ಹೇಳಿದರೆ ನನಗೆ 35 ಕೇಕ್ಸ್ ಇದೇನೋ ಆರ್ಡ್ರ್ ಬಂತು. ಡಿಸೆಂಬರಲ್ಲಿ ಎಷ್ಟು 31 days ಇರೋದಲ್ಲ, 35 ಕೇಕ್ಸ್ ಇದು ಆರ್ಡ್ರ್ ಬಂತು. ಇದು ನಾನು ಗ್ಯಾಸಲ್ಲೇ ಬೇಕ್ ಮಾಡ್ತಾಯಿದ್ದೆ. ಬೇಕ್ ಮಾಡಿ ನನಗೆ ಸುಸ್ತಾಗ್ತಾಯಿತ್ತು. ಶಿವನ್ಗೆ ಆಗ 6 ತಿಂಗಳು ನಾನು ಸ್ಟಾರ್ಟ್ ಮಾಡಿದಾಗ 7-8 ಆ ರೀತಿಯಲ್ಲೇನೋ ಇತ್ತು. ತುಂಬ ಕಷ್ಟ ಆಗ್ತಿತ್ತು. ನೈಟೆಲ್ಲ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳಿದರೆ ಟಬ್ಬಲ್ಲಿ ಹಾಕಿ ತಗೊಂಡೋಗಿ ಟ್ಯಾಪ್ ಹತ್ರ ತೊಳೆಯುವಂಥದ್ದು. ನಾನೀಗ ಬಟ್ಟೆ ತೊಳಿತೇನೆ ಅಲ್ಲ, ಅಲ್ಲಿ ತೊಳೆಯುವಂಥದ್ದು. ಸೊ ಆ ರೀತಿಯಲ್ಲಿ ತುಂಬ ಕಷ್ಟಪಟ್ಟು ನಾನು ನನಗೆ ಒಂದು ಬಿಸ್ನೆಸ್ ರೀತಿಯಲ್ಲಿ ನನಗೆ ಸ್ವಲ್ಪ ಅರ್ನಿಂಗ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹೆಚ್ಚು ಉಳಿತಿರಲಿಲ್ಲ, ಒಂದು 25ರಿಂದ 50 ರೂಪಾಯಿ ಉಳಿತಾ ಇತ್ತು. ಸೊ ಅದಾದರೂ ಕೂಡ ಒಂದು ಅರ್ನಿಂಗ್ ಅಲ್ವಾ ನಮಗೆ. ಎಲ್ಲಿ ಹೋಗಿ ನನ್ನ ಹಸ್ಬೆಂಡ್ ಹತ್ರ ನನಗೆ ಹಣ ಕೇಳಬೇಕಂತ ಇಲ್ಲ, ಒಂದು 10 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಅಂತ ಹೇಳಿ ಕೇಳಬೇಕಂತ ಇಲ್ಲ. ನನ್ನ ಹತ್ರನೇ ದುಡ್ಡಿದೆ. ಯಾಕಂದರೆ ನಾನು ಡಿಗ್ರಿ ಆದ ನಂತರ ಡೈರೆಕ್ಟ್ ಬಂದವಳು, ಕೆಲಸ ಏನೂ ಮಾಡಿರಲಿಲ್ಲ. ಸೊ ಈ ರೀತಿ ಒಂದು ಅರ್ನಿಂಗ್ಸ್ ಬರುವಾಗ ನನ್ನ ಹಸ್ಬೆಂಡ್ ಯಾವತ್ತೂ ನನಗೆ ಕೊಡಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಒಂದು ಇಂಡಿಪೆಂಡೆಂಟ್ ಆಗಿ ನಾವಿರುವಂಥದ್ದು ಉಂಟಲ್ಲ, ಅದು ಕೊಡುವಂಥ ಖುಷಿ ಬೇರೆ ಯಾವುದರಲ್ಲಿ ಸಹ ಇಲ್ಲ. ಈಗ ನನಗೆ ಏನು ಬೇಕಾದರೂ ನಾನು ತಗೊಳ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆ ರೀತಿ ಒಂದು ಖುಷಿ, ಚಿಕ್ಕ ಚಿಕ್ಕ ವಸ್ತುಗಳಾದರೂ ತಗೊಳ್ಬೋದಲ್ವ. ಹಾಗಾಗಿ ನಾನು ನನ್ನ ಒಂದು ಇಂಡಿಪೆಂಡೆನ್ಸಿಗಾಗಿ ಮತ್ತು ಒಂದು ಯಾರ ಮೇಲೂ ಡಿಪೆಂಡೆಂಟ್ ಆಗಿರಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೆ ನನ್ನ ಬಿಸ್ನೆಸ್. ತುಂಬ ಆಸೆಯಿಂದ, ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್. ದೇವರ ದಯೆಯಿಂದ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ನಾನು ಈಗ ಸ್ಟಾಪ್ ಮಾಡಿದ್ದೇನೆ. ಈಗಲೂ ಕೂಡ ಕಾಲ್ಸ್ ಎಲ್ಲ ಬರ್ತಾಯಿದೆ, ರಿಕ್ವೆಸ್ಟ್ ಬರ್ತಾಯಿದೆ, ಬಟ್ ನನಗೆ ಆಗ್ತಾಯಿಲ್ಲ. ನೋಡಿ, ನನಗೆ ಒಂದು 10 ನಿಮಿಷದ ವೀಡಿಯೋ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಈಗೊಂದು 3 months ನನಗೆ ಕೂಡ ಸ್ವಲ್ಪ ಅಂದರೆ ಸೆಕೆಂಡ್ ಟೈಮ್ ಸಿಸೇರಿಯನ್ ಅಲ್ವಾ, ನನಗೆ ಇನ್ನೂ ಕೂಡ ನಾನು ಸರಿಯಾಗಿ ಹೀಲ್ ಆಗಲಿಲ್ಲ. ಸೊ ಹೀಲಾದ ನಂತರನೇ ಮಾಡ್ತೇನೆ. ಯಾಕಂದರೆ ಒಂದು ಸ್ಟಾರ್ಟ್ ಮಾಡಿದರೆ ಒಂದು ಸಲ ಕಂಟಿನ್ಯೂಸ್ ಕೆಲಸ ಇರ್ತದೆ ಅದರಲ್ಲಿ. ಈಗ ಮೇಯಲ್ಲಿ ಎಲ್ಲ ಮದುವೆ ಸೀಸನ್, ಆಗ ಎಲ್ಲ ಸ್ಟೆಪ್ ಕೇಕ್ಸ್ ಎಲ್ಲ ಇರ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಫೆಬ್ರವರಿಯಿಂದ ನೋಡುವ ಅಂತ ಇದ್ದೇನೆ. ನೋಡುವ ದೇವರ ದಯೆಯಲ್ಲಿ ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಕೇಕ್ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಸ್ತ್ರೀ ಸಂಘಟನೆಗೆ ಕೊಡಿ ಅಂತ ಹೇಳಿ. ಸ್ತ್ರೀ ಸಂಘಟನೆ ಅಂತ ಹೇಳಿದರೆ ಮಡಂತ್ಯಾರ್ ಚರ್ಚಲ್ಲಿ ಒಂದು ಲೇಡೀಸ್ ಇದೊಂದು ಗ್ರೂಪ್ ಇದೆ, ಒಂದು ಸಂಘಟನೆ ಇದೆ, ಸ್ತ್ರೀ ಸಂಘಟನೆ ಅಂತ ಹೇಳಿ. ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡಬೇಕು ಅಂತ ಹೇಳಿ. ನೋಡಿ, ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡುವಷ್ಟು ದೊಡ್ಡ ಬೇಕರಲ್ಲ ನಾನು. ಯಾಕೆಂತ ಹೇಳಿದರೆ ನಾನು ಕಲಿತದ್ದು ಯೂಟ್ಯೂಬ್ ವೀಡಿಯೋಸನ್ನು ನೋಡಿ ಮಾತ್ರ ಕಲಿತದ್ದು. ಯಾಕಂದರೆ ಚಿಕ್ಕ ಮಗು ಇತ್ತು, ಎಲ್ಲಿ ಟ್ರೈನಿಂಗ್ ಇದ್ದರೂ ಕೂಡ ನನಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ನನಗೆ ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋದು ಇಷ್ಟ ಇಲ್ಲ. ನಾನು ಹೇಳ್ತೇನೆ, ಓಪನ್ ಆಗಿ ಹೇಳ್ತೇನೆ, ನನಗೆ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ನನಗೆ ಇಂಟ್ರೆಸ್ಟ್ ಇಲ್ಲ. ಏನಾದರೂ ಅಂಥದ್ದು ಬೇಕಿದ್ರೆ, ಅಂಥದ್ದು ಯೂಸ್ಫುಲ್ ಇದ್ದರೆ ಮಾತ್ರ ನಾನು ಮಾಡುವಂಥದ್ದು. ಇದೆಲ್ಲ ನನಗೆ ನಾನು ಕಲಿಯುವಾಗ, ಬೇಕಿಂಗನ್ನು ಕಲಿಯುವಾಗ ಪ್ರತಿಯೊಂದು ಕೇಕಿದ ರೆಸಿಪಿಯನ್ನು ನಾನು ಬುಕ್ಕಲ್ಲಿ ಬರಿತಾ ಇದ್ದೆ. ನಿಜ ಹೇಳಬೇಕಂದ್ರೆ ಡಿಗ್ರಿಯಲ್ಲಿ ಕೂಡ ನಾನು ಆ ಥರ ಬರೆದು ಕಲಿತಿಲ್ಲ. ಪ್ರಾಬ್ಲಮ್ಸ್ ಎಲ್ಲ ನಾನು ಉಂಟಲ್ಲ ಬಾಯ್ಪಾಠ ಮಾಡ್ತಾ ಇದ್ದಂಥದ್ದು, ಹೀಗೆ ಬುಕ್ಕಲ್ಲಿ ಓದಿ ಕಲಿತಾ ಇದ್ದೆ. ನನಗೆ ಓದೋದ್ರಲ್ಲಿ ಸ್ವಲ್ಪನೇ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ನಾನು ಬುಕ್ಕಲ್ಲಿ ನೋಡಿ ಕಲಿತಾ ಇದ್ದದ್ದು. ಬಟ್ ನಾನು ಎಲ್ಲದರಲ್ಲಿ ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೇನೆ. ಡಿಸ್ಟಿಂಕ್ಷನ್ ಬಂದಿದೆ ನನಗೆ ಎಲ್ಲ ಸೆಮ್ಸಲ್ಲಿ ಕೂಡ. ಸೊ ಹಾಗಾಗಿ ನಾನು ಅಷ್ಟೊಂದು ದಡ್ಡಿನೂ ಅಲ್ಲ. ಸೊ ಹಾಗೆ ನಾನು ಅಂಥ ಒಂದು ಪ್ರೊಫೆಷ್ನಲ್ ಶೆಫ್ ಅಲ್ಲ. ಮತ್ತು ನನ್ನ ಹತ್ರ ಅಷ್ಟೊಂದು ಟೂಲ್ಸ್ ಕೂಡ ಇಲ್ಲ. ನನಗೆ ಬೇಕಾದಂಥ ಟೂಲ್ಸ್ ಮಾತ್ರ ಇರುವಂಥದ್ದು. ಯಾವತ್ತಾದರೂ ಒಮ್ಮೆ ಅಂಥ ಚಾನ್ಸ್ ಸಿಕ್ಕಿದರೆ, ಟೂಲ್ಸ್ ಎಲ್ಲ ಇದ್ದರೆ ನೋಡುವ. ಬಟ್ ಈಗಕ್ಕೆ ನನಗೆ ಆಗಲಿಕ್ಕಿಲ್ಲ ಅಂತ ಕಾಣ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ಇಬ್ಬರು ಮಕ್ಕಳನ್ನು ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ?
ಸಿ ಸೆಕ್ಷನ್ ಆಗೋದ್ರಿಂದ ಕಷ್ಟ ಆಗುತ್ತೆ ಅಲ್ವಾ. ಪಾಪುಗೆ ಇವಾಗ ಎಷ್ಟು ಮಂತ್, ಸಪ್ಲಿಮೆಂಟ್ ತೊಗೊಂಡಿದ್ದೀರಾ ಆಫ್ಟರ್ ಡೆಲಿವರಿ? ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ನಿಜ ಹೇಳಬೇಕಂದ್ರೆ. ಯಾಕೆ ಅಂತ ಹೇಳಿದರೆ ಫಸ್ಟ್ ಒನ್ನಲ್ಲಿ ನಮಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ, ಒಂದೇ ಮಗು ಅಲ್ವಾ. ಇಬ್ಬರು, ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಅವನ ಹಿಂದೆ ಓಡ್ತಾ ಇದ್ವಿ. ಬಟ್ ಇವಾಗ ಒಬ್ಬರು ಅವನ ಹಿಂದೆ ಓಡಿದರೆ ಇನ್ನೊಬ್ಬರು ಈ ಮಗುವಿನ ಹಿಂದೆ. ಬಟ್ ನನಗೆ ಇಲ್ಲಿ ಮೇಯ್ನಾಗಿ ಹೇಳಲಿಕ್ಕಿರೋದಂತ ಹೇಳಿದರೆ ನನ್ನ ಹಸ್ಬೆಂಡ್, ನನ್ನ ಭಾಗ್ಯ ಅಂತ ಹೇಳಬೇಕು. ನನಗೆ ನನ್ನ ಹಸ್ಬೆಂಡ್ ಅಷ್ಟು ಒಳ್ಳೆ ಹಸ್ಬೆಂಡ್ ಸಿಕ್ಕಿರುವಂಥದ್ದು. ಅವರು ವಿಡಿಯೋ ನೋಡಿದರೆ ಅಂದ್ಕೊಳ್ಬೋದು, ನಿಜ ಹೇಳ್ತಾ ಇದ್ದೇನೆ ನಾನು. ನನ್ನ ಭಾಗ್ಯ, ನನಗೆ ಅಷ್ಟು ಒಳ್ಳೆ ಹಸ್ಬೆಂಡ್ ಸಿಕ್ಕಿದ್ದು. ನನ್ನ ಹಸ್ಬೆಂಡ್, ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮಗು ಎದ್ದೊಳ್ತಾನೆ ಇರ್ತಾನೆ. ಬಟ್ ನಾನು ಹೇಳುವಾಗ 7:30 8 ಆಗೇ ಆಗ್ತದೆ. ಸಿಯೋನನ್ನು ಕೂಡ ನಾವೀಗ ಮಡಂತಿಯವ್ರ ಪ್ಲೇ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿದ್ದೇವೆ. ಅವನು ಮಧ್ಯಾಹ್ನ ತನಕ ಹೋಗಿ ಬರ್ತಾನೆ. ಸೊ ಅವನ ಎಲ್ಲ ಕೆಲಸ, ಮತ್ತು ನಾನು ಸ್ನಾನಕ್ಕೆ ಹೋಗುವಾಗ ಮಗುವನ್ನು ನೋಡ್ಕೊಳ್ಳುವಂಥದ್ದು, ನಾನು ಊಟ ಮಾಡುವಾಗ ಮಗುವನ್ನು ನೋಡ್ಕೊಳ್ಳುವಂಥದ್ದು ಎಲ್ಲ ಹಸ್ಬೆಂಡೇ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ನನಗೆ ಭಾಗ್ಯ ಆಯಿತಾ. ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಹಸ್ಬೆಂಡ್, ಅಷ್ಟೊಂದು ಸಪೋರ್ಟಿವ್ ಹಸ್ಬೆಂಡ್ ನನಗೆ ಸಿಕ್ಕಿದ್ದು. ನನ್ನ ಬಿಸ್ನೆಸ್ಸಲ್ಲಿ ನನಗೆ ಸಪೋರ್ಟ್ ಮಾಡಿದರು. ನನಗೀಗ 2 ಮಕ್ಕಳಾದಾಗ, ನನ್ನ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ಟೈಮ್ನಲ್ಲಿ ಕೂಡ ನನಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಇದೆ. ಈ ರೀತಿಯಲ್ಲಿ ಸಪೋರ್ಟ್ ಮಾಡುವ ಹಸ್ಬೆಂಡ್ ಸಿಕ್ಕಿದರೆ ನಮಗೆ ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಇವಾಗ ನಾನು ಹೋಗಬೇಕು. ನೆಕ್ಸ್ಟ್ ಸ್ವಲ್ಪ ಹೊತ್ತಿನ ನಂತರ ಪುನಃ ಬಂದು ನಾನು ಕಂಟಿನ್ಯೂ ಮಾಡ್ತೇನೆ. ಇದು ಕೆಲಸ ಮಾಡ್ತಾ ಇದ್ದೇನೆ ಆದರೆ ಹಸ್ಬೆಂಡು ಇನ್ನೊಂದು ಮಗುವನ್ನು ನೋಡ್ಕೊಳ್ತಾರೆ. ಅಥವಾ ನಾನು ಆ ಮಗುವಿಗೆ ಊಟ ಮಾಡಿಸುವಾಗ ಹಸ್ಬೆಂಡು ಇನ್ನೊಂದು ಮಗುವನ್ನು ನೋಡ್ಕೊಳ್ತಾರೆ. ಈಗ ಊಟ ಮಾಡಿಸೋದಾದರೂ ಕೂಡ ಸಿಯೋನ್ಗೆ ನಾನು ಸಹ ಊಟ ಮಾಡಿಸ್ತೇನೆ, ಹಸ್ಬೆಂಡ್ ಸಹ ಊಟ ಮಾಡಿಸ್ತಾರೆ. ಬ್ರಷ್ ಸಹ ಹಾಗೆಯೇ, ಪ್ರತಿಯೊಂದು ಸ್ನಾನ ಎಲ್ಲದೂ ಕೂಡ ಯಾರಿಗೆ ಟೈಮ್ ಆಗ್ತದೆ, ಯಾರಿಗೆ ಮಾಡಲಿಕ್ಕೆ ಆಗ್ತದೆ ಅವ್ರು ಮಾಡ್ತೇವೆ. ಅಥವಾ ಒಬ್ರಿಗೋಸ್ಕರನೇ ಕಾಯೋದು ಅದೆಲ್ಲ ಇಲ್ಲ. ಈಗ ಅವ್ರು ಬರಲಿ, ಅವರೇ ಬಂದು ಮಾಡಿಸಲಿ. ಸಾರಿ, ನಾನು ಅಲ್ಲಿ ಕೆಲಸಕ್ಕೆ ಬಂದವರಿದ್ದಾರೆ, ಸೊ ಅವರು ಹೋಗ್ತಾಯಿದ್ದಾರೆ, ಅದನ್ನು ನೋಡಿದೆ. ಸೊ ಹಾಗೆಯೇ ಯಾರಿಗೂ ಕೂಡ ನಾವು ವೆಯ್ಟ್ ಮಾಡ್ತಾ ಇರೋದಿಲ್ಲ. ಯಾರಿಗಾಗ್ತದೆ ಅವರು ಮಾಡಿಸಿ ಬಿಡುವಂಥದ್ದು ಸ್ಪಾಂಟೇನಿಯಸ್ಲಿ. ಸ್ಪೆಷಲಿ ನನಗೆ ಸೆಕೆಂಡ್ ಸಿಸೇರಿಯನ್ ಆಗಿರೋದ್ರಿಂದ, ಅದರಲ್ಲಿ ಕೇಳಿದ್ದಾರೆ ಕ್ವೆಶನಲ್ಲಿ, ಸಿಸೇರಿಯನ್ ಆಗಿರೋದ್ರಿಂದ ಆಗ್ತಾ ಇದೆಯಾ ಅಂತ ಹೇಳಿ. ಸತ್ಯ ಹೇಳ್ಬೇಕಂತ ಹೇಳಿದರೆ ನನಗೆ ಸೊಂಟದಿಂದ ಕೆಳಗೆ ಉಂಟಲ್ಲ ತುಂಬ, ಅಂದರೆ ಅಷ್ಟೊಂದು ಬಲ ಇಲ್ಲದ ಹಾಗೆ ಫೀಲ್ ಆಗ್ತಾ ಉಂಟು. ಯಾಕೆಂದರೆ ಸೆಕೆಂಡ್ ಸಿಸೇರಿಯನ್ನ, ಮಸಲ್ಸ್ ಏನೂ ಕೂಡ ಸ್ಟ್ರೆಂತ್ ಇಲ್ಲ. ನನಗೆ ಬೆಡ್ಡಲ್ಲಿ ಕೂತ್ಕೊಂಡು ನೈಟ್ ನಾನು ಫೀಡ್ ಮಾಡಲಿಕ್ಕೆ ಅಂತ ಹೇಳಿ ಹಿಂದೆ ಬಂದು ಗೋಡೆಗೆ, ಹೀಗೆ ಗೋಡೆ ಇದೆ, ಗೋಡೆಗೆ ಹೊರಗೆ ಕೂತ್ಕೊಳ್ತೇನೆ. ಅದು ಕೂರಬೇಕಾದ್ರೂ ಕೂಡ ನನಗೆ ಯಾವ ರೀತಿಯಲ್ಲಿ ಫೀಲ್ ಆಗ್ತದೆ ಅಂತ ಹೇಳಿದರೆ, ನನ್ನ ಕಾಲನ್ನೆಲ್ಲ ಡ್ರ್ಯಾಗ್ ಮಾಡಿ ಬಂದ ಹಾಗೆ ಅನ್ನಿಸ್ತದೆ. ಸೊ ಫಸ್ಟ್ ಮಗುವಿಂದ ಟೈಮಲ್ಲಿ ನನಗೆ ಹಾಗೆ ಅನ್ನಿಸ್ತಿಲ್ಲ. ಹಾಗಂದರೆ ನಾವು ಫ್ರೆಶ್ ಅಲ್ವಾ, ನಮ್ಮ ಬಾಡಿ ಕೂಡ ಫ್ರೆಶ್ ಆಗಿರ್ತದೆ, ಫಸ್ಟ್ ಕಟ್ ಕೂಡ. ಹಾಗಾಗಿ ಅಷ್ಟೊಂದು ಅದು ಎಫೆಕ್ಟಿವ್ ಅಂತ ಅನಿಸೋದಿಲ್ಲ. ಬಟ್ ಸೆಕೆಂಡ್ ಟೈಮ್ ಅಂತೂ ನನಗೆ ಏನೋ ನಂದು ಬಾಡಿ ಪಾರ್ಟೇ ಅಲ್ಲ ಅಂತ ನನಗೆ ಅನ್ನಿಸ್ತಿದೆ. ಯಾಕಂತ ಹೇಳಿದರೆ ಮೊದಲು ನಾನು ಯಾವ ರೀತಿ ಎನರ್ಜೆಟಿಕ್ ಆಗಿದೆ, ಬಟ್ ನನಗೀಗ ಆಗೋದೇ ಇಲ್ಲ. ಒಂದು ಸ್ಟೆಪ್ ಹತ್ತಲಿಕ್ಕೆ ಆಗಿರ್ಬೋದು, ಸ್ಟೆಪ್ ಇಳಿಲಿಕ್ಕೆ ಆಗಿರ್ಬೋದು, ಇಳಿಯುವಾಗ ಸಹ ನನಗೆ ನನ್ನ ಪೆಲ್ವಿಕ್ ಏರಿಯಾ ಏನಿದೆ, ಪೆಲ್ವಿಕ್ ಬೋನ್ಸ್ ಏನಿದೆ, ಅದು ನೋವಿದೆ. ಸೊ ಇನ್ನೂ ಕೂಡ ತುಂಬ ಟೈಮ್ ತಗೊಳ್ತದೆ ಅದು ಹೀಲ್ ಆಗಲಿಕ್ಕೆ. ಮೇ ಬಿ 6 ಮಂತ್ ತಗೊಳ್ಬೋದು. ನಾನೀಗ 3 ಮಂತ್ಸ್ ತನಕ ಟೋಟಲಿ ಯಾವುದೇ ಹೆವಿ ವರ್ಕ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು ಕೇಕ್ ಕೂಡ ಸ್ಟಾಪ್ ಮಾಡಿದ್ದೇನೆ. ಸೊ ಇನ್ನು ನೋಡಬೇಕು, ಈಗ ನೆಕ್ಸ್ಟ್ ಫೆಬ್ರವರಿ 16ಗೆ 3 ಮಂತ್ಸ್ ಆಗ್ತದೆ. ಸೊ 3 ಮಂತ್ಸ್ ನಂತರನೇ ನಾನು ಉಳಿದ ಕೆಲಸ ಏನಿದ್ರು ಮಾಡುವಂಥದ್ದು. ಸೊ ಮಗು ಮಲಗ್ತಾ ಇರಲಿಲ್ಲ, ನಾನು ಕರ್ಕೊಂಡೇ ಬಂದಿದ್ದೇನೆ. ಯಾಕೆಂದರೆ ಇವತ್ತು ನನಗೆ ಈ ವಿಡಿಯೋ ಕಂಪ್ಲೀಟ್ ಮಾಡಬೇಕು. ಸೊ ಆ ಕ್ವೆಶನಲ್ಲಿ ಕೇಳಿದ್ದಾರೆ ಪಾಪುಗೆ ಎಷ್ಟು ಮಂತ್ ಅಂತ ಹೇಳಿ. ಅವನಿಗೆ 16th ಜನವರಿಗೆ 2 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ 2 ಮಂತ್ಸ್ ಮತ್ತು ಫ್ಯೂ ಡೇಸ್. ನೋಡಿ ಇಲ್ಲಿದ್ದಾನೆ, ಅವನಿಗೆ ನಿದ್ದೆ ಬರ್ತಾ ಇಲ್ಲ, ಸೊ ಕರ್ಕೊಂಡು ಬಂದಿದ್ದೇನೆ. ಮತ್ತು ಸಪ್ಲಿಮೆಂಟ್ ತಗೊಳ್ತಾ ಇದ್ದೀರಾ ಆಫ್ಟರ್ ಡೆಲಿವರಿ? ಸಪ್ಲಿಮೆಂಟ್ ಏನೂ ಕೂಡ ತಗೊಳ್ತಾ ಇಲ್ಲ. ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ, ಅತ್ತೆ ಅಡುಗೆ ಮಾಡ್ತಾರೆ, ಸೊ ಅದನ್ನೇ ಊಟ ಮಾಡುವಂಥದ್ದು. ಎಲ್ಲ ತರಕಾರಿ ಕೂಡ ತಿಂತೇನೆ, ಎಲ್ಲ ರೀತಿಯ ಮಾಂಸದ ಐಟಮ್ ಕೂಡ ನಾನು ತಿಂತೇನೆ. ಯಾವುದೇ ಪಥ್ಯ ಅಂಥದ್ದೆಲ್ಲ ಏನೂ ಕೂಡ ಮಾಡ್ತಾ ಇಲ್ಲ. ಬಂಗುಡೆ ತಿನ್ನಬಾರ್ದು, ಮತ್ತು ಇದು ಎಂತ ಹೇಳ್ತಾರೆ, ಬದನೆಕಾಯಿ ತಿನ್ನಬಾರ್ದು, ಅಂಥದ್ದೆಲ್ಲ ನನಗೆ ನನ್ನ ಬಾಡಿಗೆ ಏನು ಕೂಡ ಅಫೆಕ್ಟ್ ಆಗೋದಿಲ್ಲ. ಸೊ ನಾನು ಅದನ್ನೆಲ್ಲದನ್ನು ಕೂಡ ತಿಂತಾ ಇದ್ದೇನೆ. ನಾನು ಹಾಲು ಕೂಡ ಕುಡಿತಾ ಇದ್ದೇನೆ. ನಾನು ಟ್ರೈ ಮಾಡ್ತೇನೆ ದಿನಕ್ಕೆ 1 ಲೋಟನಾದರೂ ಹಾಲನ್ನು ತಗೊಳ್ಳಿಕ್ಕೆ. ಹಾಲನ್ನು ಕುಡಿತಾ ಇದ್ದೇನೆ. ಮತ್ತು ಸ್ಪೆಷಲ್ ಅಂತ ಏನು ಕೂಡ ಇಲ್ಲ. ಈಗ ನೋಡಿ, ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಮಾಡಿದ್ರು, ಸೊ ಅವಲಕ್ಕಿಯನ್ನು ತಿಂದಿದ್ದೇನೆ. ಮತ್ತು ಮಧ್ಯದಲ್ಲಿ ಈಗ ಏನು ಕೂಡ ತಿನ್ನಲಿಲ್ಲ. ಇನ್ನು ಮಧ್ಯಾಹ್ನಕ್ಕೆ ಗಂಜಿ ಮಾಡಿದ್ದೆ, ಸೊ ಗಂಜಿ ಮತ್ತು ಚಟ್ನಿ. ಸೊ ಅಂಥದ್ದೇ ನಾನೇನು ಕೂಡ ಎಕ್ಸ್ಟ್ರಾ ತಗೊಳ್ತಾ ಇಲ್ಲ. ನೀವು ಬೇಕಾದರೆ ತಗೊಳ್ಳಿ, ಯಾಕಂದರೆ ನನಗೆ ಅದಕ್ಕೆಲ್ಲ ಟೈಮ್ ಆಗ್ತಾಯಿಲ್ಲ. ತಾಯಿ ಮನೆಯಲ್ಲಿದ್ದರೆ ಆದರೆ ಮಾಡ್ಕೊಳ್ಬೋದು. ನಾವೇ ಇರುವಾಗ ನಮಗೆ ಕಷ್ಟ ಆಗ್ತದೆ. ಯಾವುದೋ ಒಂದು ಅಂದರೆ ಏನಾದರೂ ಒಂದು ಮೆಂತೆ ಗಂಜಿಯ ಅಥವಾ ಬೇರೆ ಏನಾದರೂ ಮಾಡಿ ತಿನ್ನಲಿಕ್ಕೆಲ್ಲ ಆಗೋದಿಲ್ಲ. ನನಗಂತೂ ಟೈಮೇ ಇಲ್ಲ, ಹಾಗೆ ಆಗಿದೆ. ಸೊ ಮಗು ಕೂಡ
ತುಂಬ ಅಂದರೆ ಮಗು ಜೊತೆ ನಾನು ಎಂಗೇಜ್ ಆಗಿರಬೇಕಾಗಿರೋದ್ರಿಂದ ಮಾಡ್ತಾಯಿಲ್ಲ. ನಿಮಗೆ ಪಾಸಿಬಲ್ ಆಗ್ತಾಯಿದ್ದರೆ ನೀವು ಮಾಡಿ ತಿನ್ನಿ, ತುಂಬ ಒಳ್ಳೆಯದು. ದೇವ್ರ ದಯೆಯಿಂದ ನನಗೆ ಬೇಕಾದಷ್ಟು ಹಾಲಿದೆ, ನನ್ನ ಮಗುವಿಗೆ ಹೊಟ್ಟೆ ತುಂಬುವಷ್ಟು, ಅದರ ಬೆಳವಣಿಗೆ ಆಗುವಷ್ಟು ನನಗೆ ಹಾಲಿದೆ. ಸೊ ನಾನು ಎಕ್ಸ್ಟ್ರಾ ಏನು ಕೂಡ ಮಾಡ್ತಾಯಿಲ್ಲ. ಮತ್ತು ಡೈಲಿ ನಾನು ಪ್ರೆಗ್ನೆನ್ಸಿಯಲ್ಲಿ ತಿಂತಾ ಇದ್ದಂತಹ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ ಏನಿದೆ ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸಿಯೋನ್ ಟೈಮಲ್ಲಿ ಕೂಡ ನಾನು 3 ವರ್ಷ ಅವನಿಗೆ ಎಷ್ಟು ದಿನ ತನಕ ಫೀಡ್ ಮಾಡಿದ್ದೇನೆ ಅಷ್ಟು ದಿನವರೆಗೆ ಕೂಡ ಕ್ಯಾಲ್ಶಿಯಂ ಟ್ಯಾಬ್ಲೆಟನ್ನು ನಾನು ತಗೊಳ್ತಾನೆ ಇದ್ದೆ. ಸೊ ಹಾಗಾಗಿ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಏನು ಅನ್ನಿಸಲಿಲ್ಲ ಈ ಡೆಲಿವರಿ ಆಗುವ ಟೈಮಲ್ಲಿ. ಸೊ ಅದನ್ನು ಕೂಡ ನೀವು ಕಂಟಿನ್ಯೂ ಮಾಡಿ, ನಿಮಗೆ ಇದೆ ಆದರೆ. ಬೇರೆ ನಿಮಗೆ ಡಾಕ್ಟರ್ ಹೇಳಿರ್ತಾರೆ ಅಲ್ವಾ, ಏನಾದರೂ ಪುಡಿ ಎಲ್ಲ ಕೊಟ್ಟಿದ್ದಾರೆ ಆದರೆ ಅದನ್ನು ಕೂಡ ತಗೊಳ್ಳಿ. ನಾನು ಏನು ಸಹ ತಗೊಳ್ತಾ ಇಲ್ಲ, ಮನೆಯಲ್ಲಿ ಏನು. ಮತ್ತು ನೆಕ್ಸ್ಟ್ ಕ್ವೆಶನ್, ಹೌ ಡು ಯು ಲರ್ನ್ ಬೇಕಿಂಗ್, ಹ್ಯಾವ್ ಯು ಗಾನ್ ಫಾರ್ ಎನಿ ಟ್ರೈನಿಂಗ್ ಅಂತ ಹಾಕಿದ್ದಾರೆ. ಸೊ ನಾನು ಯಾವುದೇ ಕೂಡ ಟ್ರೈನಿಂಗಿಗೆ ಹೋಗಲಿಲ್ಲ, ನಾನು ಯೂಟ್ಯೂಬ್ ನೋಡಿ ಕಲಿತಂಥದ್ದು. ಮತ್ತು ಯೂಟ್ಯೂಬ್ ನೋಡಿಯೇ ಬೇರೆ ಎಲ್ಲದನ್ನು ಕೂಡ ಮಾಡಿರುವಂಥದ್ದು, ಡಿಸೈನ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ. ಮತ್ತು ಒಮ್ಮೆ ನಾವು ಕೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಮಗೆ ಐಡಿಯಾಸ್ ಬರ್ತದೆ, ಆಗ ನಮಗೆ ಬೇರೆ ಬೇರೆ ಡಿಸೈನ್ಸ್ ಅದೆಲ್ಲ ನಮಗೇ ಗೊತ್ತಾಗ್ತದೆ. ಸೊ ನಾನು ಅದೇ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಯಾವುದೇ ಟ್ರೈನಿಂಗ್, ಆನ್ಲೈನ್ ಟ್ರೈನಿಂಗ್ ಆಗಿರ್ಬೋದು ಯಾವುದು ಕೂಡ ನಾನು ತಗೊಳ್ಳಿಲ್ಲ. ಕ್ವೆಶನ್ ಇದೆ, ಯೋರ್ ಬೇಕಿಂಗ್ ಸ್ಕಿಲ್ಸ್ ಆರ್ ಸೋ ಗುಡ್ ಆ್ಯಂಡ್ the cakes you prepare are so yummy. Why can't you think of starting a baking outlet in Madantyar? I know it's not an easy task, but you will surely flourish ಅಂತ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಕಾಂಪ್ಲಿಮೆಂಟಿಗೆ. ತುಂಬ ಜನ ನನಗೆ ಕಾಂಪ್ಲಿಮೆಂಟ್ ಮಾಡ್ತಾರೆ ನನ್ನ ಕೇಕ್ಸಿಗೆ. ಆ್ಯಕ್ಚುಲಿ ನನಗೆ ಆ ರೆಸಿಪಿಯನ್ನು ನಾನು ಕ್ಯಾಚ್ ಮಾಡಲಿಕ್ಕೆ ನನಗೆ 100 ಕೇಕ್ಸ್ ಮೇಲೆ ನಾನು ತಗೊಂಡಿದ್ದೇನೆ. ಸೊ ಅದರ ನಂತರನೇ ನನಗೆ ಆ ಒಂದು ಪರ್ಫೆಕ್ಟ್ ರೆಸಿಪಿ ಸಿಕ್ಕಿರುವಂಥದ್ದು. ನಾನು ಎಲ್ಲ ಸ್ಕ್ರ್ಯಾಚಿಂದ ಮಾಡುವಂಥದ್ದು, ಯಾವುದೇ ಅಂದರೆ ಪ್ರೀಮಿಕ್ಸಸ್ ನಾನು ಯೂಸ್ ಮಾಡ್ತಾ ಇಲ್ಲ. ಪ್ರೀಮಿಕ್ಸಸ್ ಅಂತ ಹೇಳ್ತಾರೆ, ಅಂಗಡಿಯಲ್ಲಿ ಸಿಗ್ತದೆ ಕಮ್ಮಿ ರೇಟಿಗೆ. ಸೊ ಅದನ್ನು ನಾನು ಯೂಸ್ ಮಾಡೋದಿಲ್ಲ. ಮೈದಾ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಎಲ್ಲದನ್ನು ಕೂಡ ಹಾಕಿ ಸ್ಕ್ರ್ಯಾಚಿಂದ ಮಾಡುವಂಥದ್ದು. ಹಾಗಾಗಿ ನನ್ನ ಕೇಕ್ಸ್ ನನಗೆ ಎಲ್ಲರಿಗೂ ತುಂಬ ಇಷ್ಟ ಆಗ್ತದೆ. ಹಾಗೂ ಫ್ರೆಶ್ ಆಗಿ ಮಾಡಿಕೊಡುವಂಥದ್ದು, ನಾನು ಮಾಡಿ ಇಡೋದಿಲ್ಲ. ಆರ್ಡ್ರ್ ಬಂದ ನಂತರ ನಾನು ಮಾಡಿಕೊಡುವಂಥದ್ದು. ಹಾಗಾಗಿ ನಾವು ಪ್ರೀ ಆರ್ಡರ್ಸನ್ನು ಮಾತ್ರ ತಗೊಳ್ಳುವಂಥದ್ದು. ಕೆಲವರು ಮೊದಲೇ ಬುಕ್ಕಿಂಗ್ ಮಾಡಿ ಇಡ್ತಾರೆ, ತಿಂಗಳ ಮುಂಚೆ 2 ತಿಂಗಳ ಮುಂಚೆ ಎಲ್ಲ ಹೇಳಿ ಇಡ್ತಾರೆ. ಮದುವೆಗೆಲ್ಲಾದರೆ ಬೇಗನೆ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಮಾಡಿಕೊಡುವಂಥದ್ದು. ಹಿಂದಿನ ದಿನ ಹೇಳಿದರೆ ನೆಕ್ಸ್ಟ್ ದಿನ ಮಾಡಿಕೊಡ್ತೇನೆ. ಸೊ ಬೇಕಿಂಗ್ ಔಟ್ಲೆಟನ್ನು ಸ್ಟಾರ್ಟ್ ಮಾಡಬೇಕು, ಪಿಜ್ಜಾ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ನನಗೆ ತುಂಬ ಆಸೆ ಇದೆ. ಬಟ್ ನೋಡಿ ಇಲ್ಲಿ ಈ ರೀತಿಯ ಚಿಕ್ಕ ಚಿಕ್ಕ ಪಿಟ್ಟೆ ಮಕ್ಕಳಲ್ಲೋ, ಹಾಗಾಗಿ ಇವೆಲ್ಲ ದೊಡ್ಡದಾಗಲಿ, ಒಮ್ಮೆ ದೊಡ್ಡದಾದ ನಂತರ ನೋಡುವ ಅಂತ ಹೇಳಿ. ಕಪ್ ಕೇಕ್ಸ್ ಕೂಡ ನಾನು ತುಂಬ ವೆರೈಟಿ ಕಪ್ ಕೇಕ್ಸನ್ನು ಕೂಡ ಮಾಡ್ತೇನೆ. ಮತ್ತು ಕೇಕ್ ಪಾಪ್ಸ್, ಕೇಕ್ ಸಿಕಲ್ಸ್ ಅದೆಲ್ಲ ಕೂಡ ಮಾಡ್ತೇನೆ. ಬಟ್ ನನಗೆ ಟೈಮ್ ಆಗದೇ ಇರೋದ್ರಿಂದ ನಾನಿವಾಗ ಸ್ಟಾಪ್ ಮಾಡಿದ್ದೇನೆ ಸದ್ಯಕ್ಕೆ. ಕೇಕ್ ಪಾಪ್ಸ್ ಮತ್ತು ಸಿಕಲ್ಸ್ ಮಾಡ್ತಾ ಇಲ್ಲ, ತುಂಬ ಟೈಮ್ ಬೇಕು ಅದಕ್ಕೆ, ಮಕ್ಕಳಿರುವಾಗ ಕಷ್ಟ. ನಾವು ಖಾಲಿ ಬಿಸ್ನೆಸ್ಸಿಗೋಸ್ಕರ ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ಮಕ್ಕಳಿಗೆ ನಾವು ಕೊಡುವಂಥ ವ್ಯಾಲ್ಯೂಬಲ್ ಟೈಮ್ ಏನಿದೆ ಅದು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಮತ್ತು ಫ್ಯಾಮಿಲಿ ಟೈಮ್ ಅಂತ ಕೂಡ ಇರ್ತದೆ. ಸೊ ಎಲ್ಲದನ್ನು ಕೂಡ ನಾವು ಕರೆಕ್ಟಾಗಿ ಡಿವೈಡ್ ಮಾಡಿ ತಗೊಂಡು ಹೋಗಬೇಕಂತ ಹೇಳಿದರೆ ಕೆಲವೊಂದು ತ್ಯಾಗ ಮಾಡಬೇಕಾಗ್ತದೆ. ಸೊ ನಾನು ಆ ರೀತಿಯಲ್ಲಿ ಕೆಲವೊಂದು ಐಟಮ್ಸ್ ನನಗೆ ಮಾಡಲಿಕ್ಕೆಲ್ಲ ಗೊತ್ತು, ಮಾಡಲಿಕ್ಕೆ ಆಗ್ತದೆ ಸಹ. ಆದರೆ ಬಟ್ ಆ ಒಂದು ವ್ಯಾಲ್ಯೂಬಲ್ ಟೈಮನ್ನು ನಾನು ಬಿಸ್ನೆಸ್ಸಿಗೋಸ್ಕರ ಇನ್ಕ್ಲೂಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅದನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೇನೆ. ನೋಡುವ, ಮುಂದೆ ಔಟ್ಲೆಟನ್ನು ಕೂಡ ಓಪನ್ ಮಾಡುವ. ನಿಮ್ಮೆಲ್ಲ ಸಪೋರ್ಟ್ ಕೂಡ ಬೇಕು. ನೀವೆಲ್ಲ ಸಪೋರ್ಟ್ ಮಾಡ್ತಿರಾದರೆ ಗ್ಯಾರಂಟಿ ನಾನೊಮ್ಮೆ ಬೇಕಿಂಗ್ ಔಟ್ಲೆಟನ್ನು ಓಪನ್ ಮಾಡಿ ಕೇಕ್ಸ್, ಪೇಸ್ಟ್ರೀಸ್ ಮತ್ತು ಕಪ್ ಕೇಕ್ಸ್, ಬೇರೆ ಎಲ್ಲದು ಕೂಡ ಡಿಲೀಷಿಯಸ್ ಆಗಿರುವಂಥ ಎಲ್ಲ ಐಟಮ್ಸನ್ನು ಕೂಡ ಇಡ್ತೇನೆ. ಹಾಗೊಂದು ಥಾಟ್ ಕೂಡ ಇದೆ, ನೋಡುವ ದೇವ್ರ ದಯೆಯಿಂದ ಹೇಗೆ ಆಗ್ತದೆ ಅಂತ ಹೇಳಿ. ಕ್ವೆಶ್ಚನ್ ಇದೆ, ವಾಟ್ ಈಸ್ ಯುವರ್ ಗೋಲ್ ಇನ್ ಯೂಟ್ಯೂಬ್ ಜರ್ನಿ? ಹೂ ಮೋಟಿವೇಟೆಡ್ ಯು ಟು ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್? ಈಸ್ ಯೋರ್ ಫ್ಯಾಮಿಲಿ ಸಪೋರ್ಟಿವ್ ಇನ್ ದಿಸ್ ರೆಗಾರ್ಡ್ ಅಂತ ಹಾಕಿದ್ದಾರೆ. ಯೂಟ್ಯೂಬ್ ಚಾನಲ್ ನಾನು ಇವತ್ತು ಅಂದರೆ ಈ ವರ್ಷ ಅಥವಾ ಕಳೆದ ವರ್ಷ ಸ್ಟಾರ್ಟ್ ಮಾಡಿದ್ದಲ್ಲ, ನಾನು ತುಂಬ ವರ್ಷ ಹಿಂದೆಯೇ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಯಾವುದೆಲ್ಲ ವಿಡಿಯೋ ಎಲ್ಲ ಹಾಕಿದ್ದೆ ನಾನು, ಬೇಕಾದದ್ದು ಬೇಡದ್ದು ಎಲ್ಲ, ಅಂದರೆ ಕಾಲೇಜಿಗೆ ಹೋಗುವಂಥದ್ದು, ಬರುವಂಥದ್ದು, ಅಥವಾ ಬೇರೆ ಏನಾದರೂ ಹೂವಿದು, ಹಕ್ಕಿದು, ಚಿಟ್ಟೆದು ಇಂಥದ್ದೆಲ್ಲ ಹಾಕ್ತಾಯಿದ್ದೆ. ಬಟ್ ಅದೇ ಚಾನಲನ್ನು ನಾನು ಅದರ ಹೆಸರನ್ನು ಚೇಂಜ್ ಮಾಡಿ ಅದರಲ್ಲಿರುವ ಸ್ಕ್ರ್ಯಾಪ್ ವೀಡಿಯೋಸನ್ನೆಲ್ಲ ತೆಗೆದು ಅದರ ನಂತರ ನಾನು ಒಳ್ಳೆ ಕಂಟೆಂಟ್, ನಾನು ಯೂಟ್ಯೂಬ್ ಚಾನಲನ್ನು ತೆಗೊಂಡಿದ್ದು ಯಾಕೆ ಅಂತ ಹೇಳಿದರೆ ಮದರ್ಹುಡ್ ಮತ್ತು ಬೇಬಿ ರಿಲೇಟೆಡ್ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಅದರ ಬಗ್ಗೆ ನಾಲೆಜ್ ತುಂಬ ಕಮ್ಮಿ ಇದೆ. ನಾನು ಹೇಳೋದಂತ ಹೇಳಿದರೆ ಈಗೆಲ್ಲ ರೀಲ್ಸ್ ಅಂಥದ್ದೆಲ್ಲ ಮಾಡಿ ಹಾಕ್ತಾ ಇದ್ದಾರೆ. ಬಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ಯೋಚನೆ ಮಾಡಿದ್ದ ಟೈಮಲ್ಲಿ, ಅಂದರೆ ಒಂದು 2 ವರ್ಷ ಹಿಂದೆ ಎಲ್ಲ
ಮಕ್ಕಳ ಬಗ್ಗೆ ಆಗಿರ್ಬೋದು, ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಆಗಿರ್ಬೋದು, ಪ್ರೆಗ್ನೆನ್ಸಿ ಬಗ್ಗೆ ಆಗಿರ್ಬೋದು, ಮಿತ್ ಅಂತ ಹೇಳಿದರೆ ಏನು ಹೇಳ್ತಾರೆ, ಮೂಢನಂಬಿಕೆ ಅಂತ ಹೇಳ್ತಾರಲ್ಲ, ಅದೇ ಹೆಚ್ಚಿರುವಂಥದ್ದು, ಫ್ಯಾಕ್ಟ್ ಕಮ್ಮಿ. ಸುಮ್ಮನೆ ಏನು ಹೇಳಿದರು. ಈಗ ನಾನು ನನ್ನ ಮಗುವಿಗೆ ಇವನಿಗೆ ನಾನೀಗ ಕೈಯಲ್ಲಿ ಇಟ್ಕೊಂಡಿದ್ದೆ, ನಾನು ಆಗಾಗ ಅವನ ನೋಡು ನನಗೆ ಕ್ಯೂಟ್ ಅಂತ ಅನ್ನಿಸ್ತಾರೆ. ಸೊ ನಾನು ಅವನಿಗೆ ಹೇಳ್ತೀನಿ, ನೀನು ಎಷ್ಟು ಕ್ಯೂಟ್ ಆಗಿದ್ದೀಯ ಅಂತ ಹೇಳ್ತೇನೆ. ಸೊ ಆ ರೀತಿ ಕೂಡ ಹೇಳಿದರೂ ಕೂಡ ತಾಯಿ ಹೇಳಿದರೆ ತಾಯಿದು ಕಣ್ಣು ಬೀಳ್ತದೆ, ತಾಯಿ ಕಣ್ಣು ಬಿದ್ದರೆ ತೆಗಿಲಿಕ್ಕೇ ಆಗೋದಿಲ್ಲ ಆ ದೃಷ್ಟಿಯನ್ನು, ಮಗುವಿಗೆ ಹಾಗೆ ಆಗ್ತದೆ, ಮಗುವಿಗೆ ಹೀಗೆ ಆಗ್ತದೆ ಅಂತ ಹೇಳಿ. ಸೊ ಅಂಥ ಒಂದು ಸೂಪರ್ಸ್ಟಿಷಿಯಸ್ ಬಿಲೀವ್ಸ್. ತಾಯಿಗೆ ಮಗುವಿನ ಬಗ್ಗೆ ಏನೂ ಹೇಳಲಿಕ್ಕಾಗೋದಿಲ್ಲ. ಮಗುವನ್ನು ನಗಾಡಿದರೆ ಸಹ ಅದ್ರ ಬಗ್ಗೆ ಏನಾದರೂ ಹೇಳಿದರೆ ಅದು ಸಹ ತೊಂದರೆ, ಒಂದು ಮಿರರ್ ನೋಡಿದರೆ ತೊಂದರೆ, ಮಗು ಕೈಯಲ್ಲಿ ಎತ್ತಿ ಹಿಡ್ಕೊಂಡ್ರೆ ಸ್ವಲ್ಪ ಹೊತ್ತು ಹಿಡ್ಕೊಂಡ್ರೆ ಅದರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಕೂಡ ತೊಂದರೆ. ಸೊ ಆ ರೀತಿಯಲ್ಲಿ ತುಂಬ ಮಿತ್ಸ್ ಎಲ್ಲ ಇದೆ. ಅದನ್ನೆಲ್ಲ ಬಸ್ ಮಾಡಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಇದರ ಬಗ್ಗೆ ನಾಲೆಜ್ ತುಂಬ ಕಮ್ಮಿ ಇದೆ ಜನರಿಗೆ. ಆಗಿದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಪೋಸ್ಟ್ ಪಾರ್ಟಮ್ ಜರ್ನಿಯಲ್ಲಿ ನನಗೆ ತುಂಬ ಕಷ್ಟ ಆಗಿದೆ. ಬಂದವರು ಒಂದು ಹೇಳೋದು ಅಂತ ಹೇಳಿದರೆ, ಹಾಲು ನೀರು ಥರ ಇದೆ ಅಲ್ಲ, ಅದಕ್ಕೆ ಮಗು ಕೂಗ್ತಾ ಇದೆ, ಇನ್ನು ಹಾಲು ಸಾಕಾಗೋದಿಲ್ಲ ಅದಕ್ಕೆ ಕೂಗ್ತಾ ಇದೆ, ನಿನಗೆ ಹಾಲೇ ಇಲ್ಲ ಅಂತ ಹೇಳಿ. ನನಗೆ ಹಾಲು ಹೆಚ್ಚಾಗಿ ನಾನು ತೆಗೆದು ಬಿಸಾಡ್ತಾ ಇದ್ದೆ, ಆದರೂ ಕೂಡ ನನಗೆ ಅಂಥದ್ದೆಲ್ಲ ಕೇಳಲಿಕ್ಕೆ ಸಿಗ್ತಾಯಿತ್ತು. ಮಗು ಕೂಗೋದು ಅವನಿಗೇನಾಗ್ತಿತ್ತು, ಅವನಿಗೆ ಹೇಳಲಿಕ್ಕೆ ಸಹ ಆಗ್ತಾ ಇರಲಿಲ್ಲ, ನನಗೆ ಅರ್ಥ ಸಹ ಆಗ್ತಾ ಇರಲಿಲ್ಲ. ಸೊ ಆಗ್ತದೆ ಹಾಗೆ ಎಲ್ರಿಗೂ ಸಹ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ, ಅಂದರೆ ಫಸ್ಟ್ ಟೈಮ್ ಬೇಬಿಗೆ ಕಷ್ಟ ಆಗೇ ಆಗ್ತದೆ. ಸೊ ನನಗೆ ಕೂಡ ಅದೇ ರೀತಿಯಲ್ಲಿ ಆಗ್ತಾಯಿತ್ತು. ಆಗ ಯಾರು ಕೂಡ ಫ್ಯಾಕ್ಟ್ ಹೇಳೋರಿರಲಿಲ್ಲ, ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಆಗಿ ತಾಯಿಯನ್ನು ದೂರಿನೇ ಹೇಳುವಂಥದ್ದು. ಮಗು ಕೂಗಿದ್ರೆ ಸಹ ಕೈಯಲ್ಲಿ ಹಿಡ್ಕೊಂಡಿದ್ದು ಕೆಳಗೆ ಇಟ್ಟಿದ್ದಕ್ಕೆ ಕೂಗೋದು ಅಂತ ಹೇಳೋದು. ಸೊ ಅವ್ನು ಕೂಗೋದು ರೀಸನ್ ಬೇರೆಯೇ ಇರ್ತಿತ್ತು, ಆದರೆ ಸಹ ಅದೇ ಹೇಳೋದು. ನೆಕ್ಸ್ಟ್ ಹಾಲು ಸಾಕಾಗೋದಿಲ್ಲ ಅಂತ ಹೇಳಿ. ಹಾಲು ಕೊಡುವ ತಾಯಿಗೆ ಮಾತ್ರ ಅಲ್ಲ ಗೊತ್ತು ಸಾಕಾಗೋದಿಲ್ಲ ಅಂತ ಹೇಳಿ. ಮಗುವಿಗೆ ತಾಯಿ ಹಾಲು ಸಾಕಾಗಲಿಲ್ಲ ಆದರೆ ಮಗುವಿನ ವೆಯ್ಟ್ ಕೂಡ ಅದೇ ರೀತಿಯಲ್ಲಿ ಕಮ್ಮಿ ಆಗ್ತದೆ ಅಥವಾ ಇನ್ಕ್ರೀಸೇ ಆಗೋದಿಲ್ಲ. ಸೊ ಅದೆಲ್ಲ ನೋಡಬೇಕು. ವೆಯ್ಟ್ ಕೂಡ ಚೆನ್ನಾಗಿ ಇನ್ಕ್ರೀಸ್ ಆಗಿ ಮಗು ಕೂಡ ಹೆಲ್ದಿಯಾಗಿದೆ, ಏನೂ ತೊಂದರೆ ಇಲ್ಲ ಅಂತ ಇದ್ದರೆ ತಾಯಿಯನ್ನು ಸುಮ್ಮನೆ ದೂರಬೇಕಂತ. ತಾಯಿಗೆ ಕರೆಕ್ಟ್ ಟೈಮ್ ಗೊತ್ತು ಮಗುವಿಗೆ ಯಾವಾಗ ಏನು ಬೇಕು ಅಂತ ಹೇಳಿ. ಸೊ ಅಂಥದ್ದೆಲ್ಲ ವೀಡಿಯೋಸ್ ಮಾಡಿ ಹಾಕಬೇಕು. ಮತ್ತು ಕೆಲವೊಂದು ಮೋಟಿವೇಶ್ನಲ್ ವೀಡಿಯೋಸ್ ಏನಿದೆ ಅದರ ಬಗ್ಗೆ ಮಾಡಿ ಹಾಕಬೇಕು ಅಂತ ಹೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ಆ ಟೈಮ್ನಲ್ಲಿ ನನ್ನ ಹತ್ರ ಈ ರೀತಿಯ ರಿಂಗ್ ಲೈಟ್, ಸ್ಟ್ಯಾಂಡ್, ಮೈಕ್ ಅಂಥದ್ದು ಏನು ಸಹ ಇರಲಿಲ್ಲ. ಆಲ್ಮೋಸ್ಟ್ ಈಗ ಒಂದು ರಿಂಗ್ ಲೈಟ್ ತಗೊಂಡು ಒಂದು 8-9 ತಿಂಗಳು ಆ ರೀತಿಯಲ್ಲೇನೋ ಆಯಿತು. ಸೊ ಅದಕ್ಕಿಂತ ಮುಂಚೆ ನನ್ನ ಹತ್ರ ಏನು ಸಹ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡೆ ನಾನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ, ಅಂದರೆ ಎಡಿಟಿಂಗ್ ಆಗಿರ್ಬೋದು, ಬೇರೆ ಎಲ್ಲ ಥಿಂಗ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿ ತಗೊಳ್ಳಿಕ್ಕೆ ಆ ರೀತಿ ಟೈಮ್ ತಗೊಂಡೆ. ಬಟ್ ಅಂಥ ಕಂಟೆಂಟ್ ಮಾಡಿ ಹಾಕಲಿಕ್ಕೆ ಸಹ ಇನ್ನೂ ಸಹ ಟೈಮ್ ಬೇಕು ನನಗೆ. ಅಂದರೆ ಈ ರೀತಿ ಡೈರೆಕ್ಟ್ ಮಾತಾಡಿ ವಿಡಿಯೋ ಹಾಕಲಿಕ್ಕೆ ಕಷ್ಟ ಆಗ್ತದೆ ಕೆಲಸ ಇರೋದ್ರಿಂದ. ಹಾಗಾಗಿ ನಾನು ಕೆಲಸ ಮಾಡೋ ವೀಡಿಯೋಸನ್ನು ಮತ್ತು ಮನೆಯಲ್ಲಿ ಯಾವ ರೀತಿಯಲ್ಲಿ ಇರ್ತದೆ ಅದನ್ನು ವ್ಲಾಗ್ಸನ್ನೆಲ್ಲ ಹಾಕ್ತೇನೆ. ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದಂಥದ್ದು. ಮತ್ತು ನನಗೆ ಹೆಚ್ಚು ಸಪೋರ್ಟ್ ಮಾಡಿದಂತ ಹೇಳಿದ್ರೆ ನನ್ನ ಮಮ್ಮಿ. ಅವರು ನನ್ನದು ವಿಡಿಯೋ ಈಗಲೂ ಕೂಡ ನೋಡ್ತಾರೆ. ಅಂದರೆ ತಾಯಿ ಅಂದರೂ ಹಾಗೆ ಅಲ್ವಾ, ಹೆಚ್ಚು ಅಂದರೆ ಮಕ್ಕಳು ಏನು ಮಾಡಿದ್ರು ಸಹ ಅವರಿಗೆ ಖುಷಿನೇ. ಸೊ ನನ್ನ ತಾಯಿ ನನಗೆ ತುಂಬ ಮೋಟಿವೇಟ್ ಮಾಡಿದರು, ನೀನು ಮಾಡಿ ಹಾಕು, ಇದರದ್ದೆಲ್ಲ ತುಂಬಾ ಅಗತ್ಯ ಇದೆ ಅಂತ ಹೇಳಿ. ಹಾಕಲಿಕ್ಕೆ ಇನ್ನೂ ಸಹ ಅಂದರೆ ಆಗಲಿಲ್ಲ, ಬಟ್ ನಾನು ಹಾಕ್ತೇನೆ ರೀತಿಯಲ್ಲಿ. ನನಗೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟಿವ್. ಅವರು ನನಗೆ 1000 ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿರಲಿಲ್ಲ. ಅವರ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿ, ಹಸ್ಬೆಂಡಿದು ಫ್ರೆಂಡ್ಸ್ ಎಲ್ಲರೂ ಕೂಡ ಎಲ್ಲ ಶೇರ್ ಎಲ್ಲ ಮಾಡಿ ತುಂಬ ಟೈಮ್ ತಗೊಳ್ತು. ಬೇಗ ಆಯಿತು ಅಂತ ನಾನು ಸತ್ಯ ಹೇಳೋದಿಲ್ಲ, ತುಂಬ ಟೈಮ್ ತಗೊಂಡಿದೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿಕ್ಕೆ. ಯೂಟ್ಯೂಬ್ ಚಾನಲ್ ಇರೋರಿಗೆ ಗೊತ್ತಿರ್ಬೋದು, ವ್ಯೂಸ್ ಬಂದರೂ ಕೂಡ ಸಬ್ಸ್ಕ್ರೈಬರ್ಸ್ ಇಂಕ್ರೀಸ್ ಆಗೋದು ತುಂಬ ಕಷ್ಟ. ನಂದು ಇವಾಗ ಸ್ಲೋಲಿ ಇಂಕ್ರೀಸ್ ಆಗ್ತಾ ಇದೆ, ತೊಂದರೆ ಇಲ್ಲ. ನನಗೆ ಸ್ಪೀಡಾಗಿ ಇಂಕ್ರೀಸ್ ಆಗಬೇಕು, ಕೆಲವರು ಹಣ ಕೊಟ್ಟು ಕೂಡ ಇಂಕ್ರೀಸ್ ಮಾಡ್ಕೊಳ್ತಾರೆ. ಬಟ್ ನನಗೆ ಅದು ಯಾವುದು ಬೇಡ, ನ್ಯಾಚುರಲ್ ಆಗಿ ನನ್ನ ಸಬ್ಸ್ಕ್ರೈಬರ್ಸಿಗೆ ನನ್ನ ವಿಡಿಯೋ ಇಷ್ಟ ಆದರೆ, ನಾನು ಇಷ್ಟ ಆದರೆ ಅವರು ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ನಾನು ಅಂದ್ಕೊಂಡಿದ್ದೇನೆ. ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕೂಡ ನನಗೆ ತುಂಬಾ ಸಪೋರ್ಟಿವ್ ಇದ್ದಾರೆ. ಹಾಗಾಗಿ ನನಗೆ ಸಪೋರ್ಟ್ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ, ನನಗೆ ಯಾವುದೇ ತೊಂದರೆ ಇಲ್ಲ ಅದರಲ್ಲಿ. ತುಂಬ ಜನ ಮೋಟಿವೇಟ್ ಕೂಡ ಮಾಡ್ತಾರೆ. ಕೆಲವರು ಬೇಡದ್ದೆಲ್ಲ ಹೇಳೋರು ಕೂಡ ಇದ್ದಾರೆ, ತೊಂದರೆ ಇಲ್ಲ, ಅವರನ್ನು ನಾನು ಇಗ್ನೋರ್ ಮಾಡ್ತೇನೆ ಅಷ್ಟೇ. ಅವರಿಗೆ ನಾನು ಏನು ಕೂಡ ರಿಪ್ಲೈ ಕೊಡಲಿಕ್ಕೆ ಹೋಗೋದಿಲ್ಲ, ಇಗ್ನೋರ್ ಮಾಡ್ತೇನೆ. ಸೊ ಸಪೋರ್ಟ್ ಮಾಡೋರು ಹೆಚ್ಚು ಜನ ಇರುವಾಗ ಒಬ್ಬರು ಇಬ್ಬರು ಅಂಥವರಿದ್ದರೆ ನನಗೇನು ಸಹ ಅದರಲ್ಲಿ ಬೇಜಾರಿಲ್ಲ. ಮತ್ತು ನಾನು ಈ ರೀತಿ ವೀಡಿಯೋಸ್ ಮಾಡಿ ಹಾಕ್ತೇನೆ ಅಂತ ಹೇಳಿ ಅದರ ಬಗ್ಗೆ ಅಂದರೆ ಸ್ವಾರ್ಥ ಪಡೋರು ಕೂಡ ಇದ್ದಾರೆ, ಬಟ್ ನಾನು ಇಗ್ನೋರ್ ಮಾಡ್ತೇನೆ, ಅದರಲ್ಲಿ ನನಗೆ ಏನು ಸಹ ಪ್ರಾಬ್ಲಮ್ ಇಲ್ಲ. ಅಂತ ಹೇಳಿದರೆ, ಹ್ಯಾವ್ ಯು ಸ್ಟಾರ್ಟೆಡ್ ಅರ್ನಿಂಗ್ ಫ್ರಮ್ ಯೂಟ್ಯೂಬ್ ಅಂತ ಹೇಳಿ. ಸೊ ಯೂಟ್ಯೂಬ್ ಅಂತ ಹೇಳಿದರೆ ಎಲ್ಲರೂ ಅಂದ್ಕೊಳ್ತಾರೆ ನಾನು ವೀಡಿಯೋಸ್ ಹಾಕ್ತಾ ಇರ್ತೇನೆ, 1000 ಎಲ್ಲ ವ್ಯೂಸ್ ಬಂದಿದೆ, ಅಥವಾ ನನಗೆ 3000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವಾಗ,
ಮತ್ತು ಶಾರ್ಟ್ಸ್ ಎಲ್ಲ ಹಾಕ್ತೇನೆ. ಹಾಗಾಗಿ ನನಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿದೆ, ನನಗೆ ದುಡ್ಡು ಬರ್ತಾಯಿದೆ ಅಂತ ಹೇಳಿ. ನೀವಂತ ಅಲ್ಲ, ನನ್ನ ಸರೌಂಡಿಂಗಲ್ಲಿರೋರು, ನನ್ನ ಫ್ಯಾಮಿಲಿಯವರು ಅಂದ್ಕೊಂಡಿದ್ದಾರೆ ನನಗೆ ಸರ್ಟೆನ್ ಅಮೌಂಟ್ ಬರ್ತಾ ಇದೆ, ಹಾಗಾಗಿ ನಾನು ಮತ್ತೆ ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಅಂತ ಎಲ್ಲ ಹೇಳಿ. ನಾಯಿ ಕೂಗ್ತಾ ಉಂಟು, ಬಟ್ ಈಗ ನಾನು ಕೂತ್ಕೊಂಡಾಗಿದ್ದೆ ವಿಡಿಯೋ ಮಾಡಲಿಕ್ಕೆ. ಅದನ್ನು ಪ್ಲೀಸ್ ಇಗ್ನೋರ್ ಮಾಡಿ, ಯಾಕೆಂದರೆ ಈಗ ಪುನಃ ನನಗೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಸೊ ನನಗೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರ್ತಾ ಇಲ್ಲ. ಅದು ಬರಬೇಕಾದ್ರೆ ಇನ್ನೂ ಸಹ ಒಂದು 4-5 ವರ್ಷ ಬೇಕಂತ. ಯಾಕೆಂತ ಹೇಳಿದರೆ ಎಷ್ಟು ಪ್ರೋಗ್ರೆಸ್ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ, ಎಷ್ಟು ವ್ಯೂಸ್ ಬರ್ತದೆ, ಎಷ್ಟು ವಾಚ್ ಅವರ್ಸ್ ಆಗ್ತದೆ ಅಂತ ಹೇಳಿ. ಬಟ್ ನಂದು 4000 ವಾಚ್ ಅವರ್ಸ್ ಮಾತ್ರ ಕಂಪ್ಲೀಟ್ ಆಗಿದೆ. ಅದು ಯೂಟ್ಯೂಬಿನ ಒಂದು ಏನು ಹೇಳ್ತಾರೆ, ಫಸ್ಟ್ ಇಷ್ಟು ಕ್ರೈಟೀರಿಯಾವನ್ನು ಮೀಟ್ ಆಗಬೇಕು ಅಂತ ಇರ್ತದೆ. ಹಾಗಾಗಿ ನನಗೆ ಅದರಲ್ಲಿ ಫಸ್ಟ್ ಕ್ರೈಟೀರಿಯನ್ ಇದೆ, ಅದು ಆಗಿದೆ, ಮ್ಯಾಚ್ ಆಗಿದೆ ಅದರದ್ದು. ಅದರ ನಂತರದ ಸ್ಟೆಪ್ಪಲ್ಲಿ ನಾನಿವಾಗ ಇದ್ದೇನೆ. ಬಟ್ ಅರ್ನಿಂಗ್ಸ್ ನನಗೆ ₹1 ಕೂಡ ಸಿಗ್ತಾ ಇಲ್ಲ. ಈಗ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದರೆ ಯೂಟ್ಯೂಬ್ ಅರ್ನಿಂಗ್ಸ್, ನಾನು ಸಿಸೇರಿಯನ್ ಸೆಕ್ಷನ್ ಇದೊಂದು ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ನನಗೆ 1,70,000 ತನಕ ವ್ಯೂಸ್ ಹೋಗಿದೆ ಶಾರ್ಟ್ಸಿಗೆ. ಸೊ ಅದರಲ್ಲಿ ಅಷ್ಟು ವ್ಯೂಸ್ ಬಂದರೂ ಕೂಡ ಅದಕ್ಕೆ ಸಿಗುವಂಥದ್ದು ಖಾಲಿ ₹70, ₹71 ಆ ರೀತಿಯಲ್ಲಿ. ಅದು ಕೂಡ ನನ್ನ ಅಕೌಂಟಿಗೆ ಬೀಳೋದಿಲ್ಲ, ಅದು ಆ ರೀತಿಯಲ್ಲಿ ನಮಗೆ ತೋರಿಸ್ತದೆ ಅಷ್ಟೇ. ಜಸ್ಟ್ ಯೂಟ್ಯೂಬ್ದು ಅನಾಲಿಟಿಕ್ಸ್ ಏನಿದೆ ಅದರಲ್ಲಿ ನಾವು ಯಾವ ರೀತಿಯಲ್ಲಿ ಅರ್ನ್ ಆಗಿದೆ ಅಂತ ನೋಡಲಿಕ್ಕೆ ಹೋದರೆ ಒಟ್ಟಿಗೆ ಅದು ₹70 ಅಂತ ಹೇಳಿ ತೋರಿಸ್ತದೆ. ಬಟ್ ಆ ₹70 ನನಗೆ ನನ್ನ ಅಕೌಂಟಿಗೆ ಬೀಳೋದಿಲ್ಲ, ನನಗೆ ಅದು ಖರ್ಚು ಮಾಡಲಿಕ್ಕೆ ಸಹ ಆಗೋದಿಲ್ಲ. ನನಗೆ ಪೇಮೆಂಟ್ ಬರಬೇಕಾದ್ರೆ ಒಂದು ತಿಂಗಳಿಗೆ ನಾನು $100 ಅಷ್ಟು ಕಂಪ್ಲೀಟ್ ಮಾಡಬೇಕು, ಅಥವಾ ಫಸ್ಟ್ ಪೇಮೆಂಟ್ ನಾನು ರಿಸೀವ್ ಮಾಡಬೇಕಾದ್ರೂ ಕೂಡ ನನಗೆ $100 ಆಗಬೇಕು ನನ್ನ ಅಕೌಂಟಲ್ಲಿ. ಅಂದರೆ ಒಂದು ಗೂಗಲ್ ಇದೊಂದು ಅಕೌಂಟ್ ಇರ್ತದೆ, ಅದರದ್ದು ನಮಗೆ ಒಂದು ಪಿನ್ ಕೂಡ ಬರ್ತದೆ, ಆ್ಯಡ್ಸೆನ್ಸ್ ಅಕೌಂಟ್ ಅಂತ ಹೇಳಿ. ಆ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಫಸ್ಟಿಗೆ $100 ಆಗಬೇಕು. ಅದಾಗಲಿಕ್ಕೆ ಒಂದು 10 ವರ್ಷ ಉಂಟು ಅಂತ ಹೇಳಿ. ಯಾಕೆಂದರೆ $10 ಅಂತ ಹೇಳಿದರೆ 8,500 ಸಾವಿರ ಆಗ್ತದೆ ಅಲ್ವಾ? ಅಷ್ಟು ಆಗಬೇಕಾದ್ರೆ ಯಾವಾಗ ಆಗಲಿಕ್ಕೆ? ಈಗ ನಾನು ₹70 1,000-4,000 ವ್ಯೂಸ್ ಎಲ್ಲ ಬಂದರೂ ಕೂಡ ಶಾರ್ಟ್ಸಿಗೆ ಸಿಗುವಂಥದ್ದು 0.72 ಪೈಸೆ ಅಥವಾ 0.52 ಪೈಸೆ, 53 ಪೈಸೆ, ಆ ರೀತಿಯಲ್ಲಿ ಪೈಸೆ ಮಾತ್ರ ಸಿಗುವಂಥದ್ದು. ಅದು ಕೂಡ ನಮಗೆ ಸಿಗೋದಿಲ್ಲ, $100 ಕಂಪ್ಲೀಟ್ ಆದ ನಂತರ ಸಿಗುವಂಥದ್ದು. ಸೊ ಅದಕ್ಕೋಸ್ಕರ ನಮಗೆ ಹೆಚ್ಚು ಸಬ್ಸ್ಕ್ರೈಬರ್ಸ್ ಬಂದು ಹೆಚ್ಚು ವ್ಯೂಸ್ ಬಂದರೆ, ನೀವೆಲ್ಲ ಹೆಚ್ಚು ಕಮೆಂಟ್ ಮಾಡಿದರೆ ಮೇ ಬಿ ಒಂದು ಅಂದರೆ ಹೇಳಲಿಕ್ಕಾಗೋದಿಲ್ಲ ಅಲ್ವಾ, ಯಾವ ರೀತಿಯಲ್ಲಿ ಜನ ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮನ್ನು ಯಾವ ರೀತಿಯಲ್ಲಿ ಮೇಲೆ ತಲುಪಿಸ್ತಾರೆ ಅಂತ ಹೇಳಿ. ಬಟ್ ಪೇಮೆಂಟ್ ಬಂದರೆ ಅಂತೂ ನಾನು ಖಂಡಿತವಾಗಿ ಶೇರ್ ಮಾಡ್ತೇನೆ. ಈಗ ನನ್ನ ಒಂದು ಏನು ಹೇಳ್ತಾರೆ ಮೈಂಡ್ಸೆಟ್ಟಲ್ಲಿ ಪೇಮೆಂಟ್ ಬರ್ತದೆ ಅಂತ ನಾನು ಮಾಡ್ತಾ ಇರೋದಲ್ಲ, ನನಗೆ ನನ್ನ ಮಕ್ಕಳ ಈ ಒಂದು ಮೂಮೆಂಟ್ಸ್ ಏನಿದೆ ಅದನ್ನೆಲ್ಲದನ್ನು ಕೂಡ ನಾವು ಮೊಬೈಲಲ್ಲಿ ಅಥವಾ ಕ್ಲೌಡಲ್ಲಿ ಹಾಕಿ ಇಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಸ್ಟೋರೇಜನ್ನು ತಪ್ಪಿಸಲಿಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೇನೆ. ಮಕ್ಕಳದ್ದೆಲ್ಲ ಮೂಮೆಂಟ್ಸ್ ಎಲ್ಲದನ್ನು ಕೂಡ ನಾನು ಕಲೆಕ್ಟ್ ಮಾಡಿ ಶಾರ್ಟ್ಸ್ ರೂಪದಲ್ಲಿ ಎಲ್ಲ ಹಾಕ್ತಾ ಇದ್ದೇನೆ. ನಾನು ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಹೇಳುವಾಗ ಮರ್ತಿದ್ದೆ. ಯೂಟ್ಯೂಬ್ ಅರ್ನಿಂಗ್ಸ್ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ನಾನಿವಾಗ ತಿಂಗಳಿಗೆ 1-2 ವೀಡಿಯೋ ಹಾಕಿದರೆ ಉಂಟಲ್ಲ, ಅದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿದರೆ, ಈಗ ನಾನು ಫಾರ್ ಎಕ್ಸಾಂಪಲ್ ನನಗೆ ನನ್ನ ಒಂದು ವೀಡಿಯೋಸಿಗೆಲ್ಲ ಸೇರಿ ಒಂದು ₹70 ನಾನು ಅರ್ನ್ ಮಾಡಿದ್ದೇನೆ. ಆದರೆ ₹70 ಈಗ ಅದರಲ್ಲಿ ತೋರಿಸ್ತಾ ಇದ್ದರೆ, ನಾನೀಗ ಒಂದು ವಾರ ವೀಡಿಯೋ ಹಾಕಲಿಲ್ಲ ಆದರೆ ಅದು ಕಮ್ಮಿಯಾಗಿ ₹20 ಆಗ್ತದೆ. ಕಂಟಿನ್ಯೂ ವೀಡಿಯೋ ಹಾಕ್ತಾಯಿದ್ರೆ ಮಾತ್ರ ಮೇಲೆ ಹೋಗುವಂಥದ್ದು. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ಸಬ್ಸ್ಕ್ರೈಬರ್ಸ್ ಎಲ್ಲ ಇರುವಂಥ ಯೂಟ್ಯೂಬರ್ಸ್ ಡೈಲಿ ವೀಡಿಯೋಸ್ ಹಾಕ್ತಾರೆ, ದಿನಕ್ಕೆ 2 ವೀಡಿಯೋ ಕೂಡ ಹಾಕ್ತಾರೆ, ಅಥವಾ ಒಂದು ದಿನ ಬಿಟ್ಟು ಇನ್ನೊಂದು ದಿನ ವೀಡಿಯೋ ಹಾಕ್ತಾರೆ. ಅದಕ್ಕೋಸ್ಕರನೇ, ಯಾಕೆಂದರೆ ಅದು ಕಮ್ಮಿ ಆಗ್ತಾ ಬರ್ತದೆ. ಹಾಗೆ ನೋಡಿ ಕಮ್ಮಿ ಆಗ್ತಾ ಇರ್ತದೆ. ಈಗ ನನಗೆ ₹70 ಇತ್ತು, ಈಗ ನಾನು ಇನ್ನೂ ಕೂಡ ಯಾವುದು ವೀಡಿಯೋ ಹಾಕಲಿಲ್ಲ. ಇದೀಗ ರೆಕಾರ್ಡ್ ಮಾಡ್ತಾ ಇದ್ದೇನೆ, ಇದನ್ನು ಇನ್ನು ಎಡಿಟ್ ಮಾಡಬೇಕು, ಹಾಕುವಾಗ ಎಷ್ಟು ಟೈಮ್ ಆಗ್ತದೆ ಗೊತ್ತಿಲ್ಲ. ಸೊ ವೈಫೈವಲ್ಲಿ ಹೋಗಿ ನಾನು ಇವಾಗ ಇದನ್ನು ಅಪ್ಲೋಡ್ ಮಾಡುವಂಥದ್ದು. ಸೊ ಅದು ಅಪ್ಲೋಡ್ ಮಾಡುವಾಗ ಇನ್ನೆಷ್ಟು ದಿನ ಬೇಕು ಗೊತ್ತಿಲ್ಲ. ಅಷ್ಟರೊಳಗೆ ಅದು ಬಂದು ₹10 ಕೂಡ ಬರ್ತದೆ, ₹2 ಕೂಡ ಬಂದಂಥ ದಿನ ಇದೆ. ನನ್ನ ತಾಯಿ ಮನೆಗೆಲ್ಲ ಹೋದಾಗ ತುಂಬ ದಿನ ವೀಡಿಯೋ ಹಾಕಿರಲಿಲ್ಲ. ಸೊ ಒಂದು ₹20 ಇತ್ತು ನನಗೆ ಆಗ ಟೋಟಲ್ ಅರ್ನಿಂಗ್ಸ್. ಸೊ ಅದು ₹2 ಬಂದಿತ್ತು, ಪೈಸೆಗೆ ಕೂಡ ಬರ್ತದೆ. ಸೊ ಆ ರೀತಿಯಲ್ಲಿ ನಾನು ಅದಕ್ಕೋಸ್ಕರ ನೋಡಿ, ನಾನು ವೀಡಿಯೋ ಹಾಕಬೇಕಾದ್ರೆ ಡೈಲಿ ಹಾಕಬೇಕಾದ್ರೆ ನನಗೆ ಸ್ವಲ್ಪ ಒಂದು ₹2 ಹೆಚ್ಚು ಹೋಗ್ಬೋದು ಮೇ ಬಿ, ವ್ಯೂಸ್ ಒಳ್ಳೆಯದಾಗಿ ಬಂದರೆ. ಬಟ್ ಇಲ್ಲಾದರೆ ₹2 ಅಥವಾ ಪೈಸೆ ಅಥವಾ 0 ಇದರಲ್ಲೇ ಬಂದು ನಿಲ್ತದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ನಾವು ಹಾಕಿದರೆ ಮಾತ್ರ ನಮ್ಮ ಅರ್ನಿಂಗ್ಸ್ ಮೇಲೆ ಹೋಗುವಂಥದ್ದು. ಸೊ ನಾನೀಗ ಅದರ ಬಗ್ಗೆ ಆಸೆ ಇಟ್ಕೊಂಡೇ ಇಲ್ಲ, ಆಗುವಾಗ ಆಗಲಿ ಅಂತ ಹೇಳಿ. ಎಲ್ಲದಕ್ಕೊಂದು ಕರೆಕ್ಟ್ ಟೈಮ್ ಅಂತ ದೇವರು ಇಟ್ಟಿರ್ತಾರಲ್ವ, ಸೊ ಅದು ಬರುವಾಗ ಆಗ್ತದೆ ಅಂತ ಹೇಳಿ.
ಸೊ ಇಲ್ಲಿ ನಾನು ಆದಷ್ಟು ಎಲ್ಲ ಕ್ವೆಶನಿಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ, ಆನ್ಸರ್ ಮಾಡಿದ್ದೇನೆ ಕೂಡ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಏನಾದರೂ ಹೇಳಲಿಕ್ಕಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.